श्री श्रीलक्ष्मीनंदे सरस्वती महासद्गुरुभ्यो नमः। श्री भगवो ब्रह्मा एतां दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो अहिताः। एतान् दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः। एतां दृष्टिम् अवष्टभ्य नष्टात्मानः अल्पबुद्धयः प्रभवन्ति उग्रकर्माणः क्षयाय जगतः अहिताः। एतां दृष्टिमद ಈ ದೃಷ್ಟಿಯನ್ನ ಈ ದೃಷ್ಟಿನೇನೋ ದೃಷ್ಟಿಯಿಂದ ಕಾನ್ಸೆಪ್ಟ್ ಆ ಅಭಿಪ್ರಾಯ ಆ ಭಾವನೆಯನ್ನೇ ಆವಿಷ್ಕರಿಸಿಕೊಂಡು ಏನ್ ಭಾವನೆ ಅದು ಅಸತ್ಯಂ ಅಪ್ರತಿಷ್ಠಂ ಅಂತ. ಜಗತ್ತೆಲ್ಲೂ ಅನೃತಪ್ರಾಯ, ಎಲ್ಲರೂ ಸುಳ್ಳು ಹೇಳುವರ. ಈ ಜಗತ್ತಲ್ಲಿ ಯಾರು ನಿಜ ಹೇಳುವರಿಲ್ಲ, ಬರೀ ಪ್ರವಚನ ಮಾಡ್ತಾರೆ ಅಷ್ಟೇ, ಹೇಳ್ತಾರೆ ಎಲ್ಲರೂ ಸುಳ್ಳು ಹೇಳುವರೆ ಈ ಜಗತ್ತಲ್ಲಿ ಅಂತ ಅವರ ತೀರ್ಮಾನ. ಆಮೇಲೆ ಜಗತ್ತಿಗೆ ಯಾವುದೋ ಒಂದು ಧರ್ಮ ನೆಲೆ, ಭಗವಂತ ನೆಲೆ, ಅದೆಲ್ಲ ಬರೀ ಸುಳ್ಳು, ಅದೆಲ್ಲ ಪುರೋಹಿತಾಗಿ ಮಾಡ್ಕೊಂಡಂತ ಕಲ್ಪನೆ ಹೊರತು ಅದಕ್ಕೆ ಅರ್ಥ ಇಲ್ಲ. ಅಷ್ಟೇ ಅಲ್ಲ, ಅಪರಸ್ಪರ ಸಂಭೂತ, ಎಲ್ಲ ಸ್ತ್ರೀ ಪುರುಷರ ಮಧ್ಯೆ ಉಂಟಾಗಿರೋದು, ಇನ್ನೇನಿಲ್ಲ ಅಂತ. ಈ ಒಂದು ದೃಷ್ಟಿಯನ್ನ, ಈ ಭಾವನೆಯನ್ನ, ಈ ಕಲ್ಪನೆಯನ್ನ, ಈ ಒಂದು ಅಭಿಪ್ರಾಯವನ್ನ ಅವಲಂಬಿಸಿಕೊಂಡು ಅವಷ್ಟಭ್ಯನ ಆಶ್ರಯಿಸಿಕೊಂಡು ಅವರು ನಷ್ಟಾತ್ಮಾನಃ, ನಷ್ಟ ಆತ್ಮ ಏಷಾಂತೆ, ಆತ್ಮ ನಾಮ ಅಂತಃಕರಣ. ಯಾರ ಅಂತಃಕರಣ ಹಾಳಾಗುವುದೋ ಅವ್ರು ನಷ್ಟಾತ್ಮರು. ಪೂರ್ತಿ ಅಂತಃಕರಣ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಹಾಳು ಮಾಡ್ಕೊಂಡಿದ್ದಾರೆ? ಬರೀ ಐಹಿಕ ಸುಖ ಭೋಗ ಅದರಲ್ಲಿಯೇ ಅವ್ರು ಮುಳುಗಿರ್ತಾರೆ. ಇದೇ ಸರ್ವಸ್ವ, ಇದನ್ನ ಮಾಡ್ಕೊಂಡಿರ್ಬೇಕು. ಇದನ್ನ ಬಿಟ್ರೆ ಚೊಕ್ಕ ಅಂತಾರೆ. ಅದೇನೋ ಸ್ವರ್ಗ ಇದೆ, ಜನ್ಮ ಅಂತ ಇದೆ, ಪುಣ್ಯ ಅಂತ ಲೋಕ ಅಂತ ಇದೆ ಅಂತ ಹೇಳ್ಬಿಟ್ಟು ಪುಣ್ಯ ಅಂದ್ಬಿಟ್ಟು ನಿಮ್ಗೆ ಈ ಲೋಕವನ್ನು ಸುಖ ಬಿಡಿಸ್ತಾರೆ, ಅದು ಇಲ್ಲ ಮಾಡ್ತಾರೆ. ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗ್ತಾನೆ ಅಂತ ಅವ್ರ ಭಾವನೆ. ಬರೀ ಸುಳ್ಳು. ಸ್ವರ್ಗ ಇದೆ, ಲೋಕಾಂತ ಇದೆ, ಪುಣ್ಯ ಎಂಥದ್ದು ಇಲ್ಲ. ಚೆನ್ನಾಗಿ ಮಜಾ ಮಾಡು, ಎಲ್ಲ ಇಂದ್ರಿಯೂ ತೃಪ್ತಿಯಾಗೋಷ್ಟು ಮಜಾ ಮಾಡು ಅಂತ ಹೇಳ್ತಾರೆ. ಅದೇ ಭೋಗ ಅನುಭವಿಸೋದು. ಈ ರೀತಿ ನಷ್ಟವಾದ ಹಾಳಹೋದ ಅಂತಃಕರಣವುಳ್ಳವರಾಗಿಯೂ ಮತ್ತು ಅಲ್ಪ ಬುದ್ಧಿಯಿಂದ ತತ್ತತ್ಕಾಲದ ಇಂದ್ರಿಯ ಸುಖವೇ ಅವರಿಗೆ ಸರ್ವಸ್ವ. ಹಾಗೆ ಅಲ್ಪ ವಿಷಯವಾದ ಬುದ್ಧಿ ಅಲ್ಪ ಬುದ್ಧಿ. ಆ ತತ್ಕಾಲಕ್ಕೆ ಯಾವ ಇಂದ್ರಿಯ ಏನು ತೋರಿಸುತ್ತೋ ಅದಷ್ಟರಲ್ಲೇ ಮುಳುಗಿರೋರು, ಅದೇ ಸತ್ಯ ಅನ್ಕೊಂಡವರು. ಅವ್ರು ಅಷ್ಟೇ ಅಲ್ಲ, ಅದಕ್ಕಾಗಿ ಉಗ್ರಕರ್ಮಾಣ, ಅತ್ಯಾಚಾರ ಅನಾಚಾರ ಕೊಲೆ ಮಾಡೋಕ್ಕೂ ಸಹಿಸಲ್ಲ ಅವರು. ಉಗ್ರಂ ಕರ್ಮ ಏಷಾಂತೆ ಮನಃ ತೇ, ಉಗ್ರವಾದ ಕರ್ಮವು ಯಾರಿಗೂ ಅವರು. ಯಸ್ಯ ಸಹ ಕರ್ಮ, ಕ್ರೂರವಾದ ಕರ್ಮ, ಅತ್ಯಾಚಾರ ಕೊಲೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಷ್ಟೇ ಅಲ್ಲ, ಜಗತ್ತಃ ಕ್ಷಯಾಯ, ಜಗತ್ತು ಹೋಗೋದಕ್ಕೆ ಅವರು, ಜಗತ್ತನ್ನು ಹಾಳು ಮಾಡೋದು ಅವ್ರಿಗೆ. ಜಗತ್ತನ್ನು ಹಾಳು ಮಾಡೋದನ್ನ ವ್ಯವಸ್ಥೆ ಮುರಿಯೋದು, ವರ್ಣಾಶ್ರ ವ್ಯವಸ್ಥೆ ಮುರಿದಾಕೋದು, ಪುಣ್ಯ ಪಾಪದ ಕಾನ್ಸೆಪ್ಟ್ ಕಿತ್ತಾಕೋದು, ಯಾವುದೇ ಸತ್ಯ ದಯೆ ಅಹಿಂಸಾ ಪರೋಪಕಾರ ಇದ್ದ ಕಿತ್ತಾಕೋದು, ಇದೆಲ್ಲ ಜಗತ್ತಿನ ಒಂದು ಪಿಲ್ಲರ್ ಇದ್ದಂಗೆ. ಇದನ್ನು ಹೊಡೆದಾಕ್ಬಿಡ್ತಾರೆ. ಅಹಿತ, ಜಗತ್ತಿಗೆ ಕಂಟಕರವರು. ಜಗತ್ತಿಗೆ ರಾವಣ ಹೇಗೆ ಕಂಟಕನೋ ಹಾಗೆ ಜಗತ್ತಿಗೆ ಕಂಟಕರಾಗಿರ್ತಾರೆ. ಜಗತ್ತಿನ ಹಿತವನ್ನು ಹಾಳು ಮಾಡ್ತಾರೆ, ಜಗತ್ತಿಗೆ ಕಂಟಕರಾಗಿ ತಾನು ಹಾಳು ಹೋಗಿದ್ದಲ್ದೇನೆ ಬೇರೆಯವ್ರನ್ನ ಹಾಳು ಮಾಡ್ತಾರೆ. ಇಂಥವ್ರು ಬೈತಾರೆ. ಪರಮಾತ್ಮ ಅಂತ ನೊಂದ್ಕೊಂಡು ಹೇಳ್ತಾ ಇದ್ದಾನೆ, ಸಂಕಟ ಪಟ್ಕೊಂಡು ಹೇಳ್ತಾ ಇದ್ದಾನೆ. ಅರ್ಜುನ, ಇಂಥವ್ರು ಬಂದ್ಬಿಡ್ತಾರೆ ಕಣೋ, ರಾಕ್ಷಸಿ ಸಂಪತ್ತವರು, ಆಸುರಿ ಸಂಪತ್ತವರು ಹಿಂಗಾಗ್ಬಿಡ್ತಾರೆ. ಏನ್ ಹೇಳೋದು, ಇಡೀ ಜಗತ್ತಿನ ಹಾಳು ಮಾಡಿ ಮತ್ತೆ ಅವನೇ ಬರ್ಬೇಕು. ಮತ್ತೆ ಇದನ್ನು ಸರಿ ಮಾಡ್ಬೇಕು ಅಂದ್ರೆ ಅವನಲ್ಲದೆ ಇನ್ನೊಬ್ಬರ ಮುಂದೆ ಸರಿ ಮಾಡೋಕ್ಕಾಗಲ್ಲ. ನಮ್ಮನೆ ನಾವು ಸರಿ ಮಾಡ್ಕೋಬೇಕು, ನಾವು ಸರಿ ಮಾಡ್ಕೋಬೇಕು, ಇನ್ಯಾರು ಮಾಡ್ತಾರ? ನಮ್ಮನೆ ನಾ ಹೇಗೆ ಪರಮಾತ್ಮನ ಮನೆ ಇದು ಜಗತ್ತು, ಅವನ ಜಗತ್ತನ್ನು ಹಾಳು ಮಾಡಿದ್ರೆ ಅವನೇ ಬರ್ಬೇಕು ಸರಿ ಮಾಡ್ಕೊಳಕ್ಕೆ. ಏತಾನ್ ದೃಷ್ಟಿಂ ಅವಷ್ಟಭ್ಯ ಆಶ್ರಿತ್ಯ, इदान् दृष्टिम् अवष्टभ्य आश्रित्य नष्टात्मानः नष्टस्वभावाः विभ्रष्टपरलोकसाधनाः अल्पबुद्धयः विषयविषयाः विषयविषया अल्पैव बुद्धिः येषान्ते. हाಗೆ विषयविषया अल्पैव बुद्धिः येषान्ते अल्पबुद्धयः. ಈ ದೃಷ್ಟಿಯನ್ನ, ಈ ಒಂದು ಅಭಿಪ್ರಾಯವನ್ನ ಅವಲಂಬಿಸಿಕೊಂಡು ಅವರು ನಷ್ಟ ಸ್ವಭಾವರು, ಆ ಅಂತಃಕರಣವನ್ನು ಹಾಳು ಮಾಡಿಕೊಂಡ ಸ್ವಭಾವದವರು.
ಯಾವಾಗಲೂ ಅವ್ರಿಗೆ ಚಿಂತಾಮ ಅಪರಿಮೇಯ ಅಂತ. ಏನು ಚಿಂತೆ ತುಂಬಿಕೊಂಡಿರ್ತಾರೆ ಅಂದ್ರೆ ಊಹೆ ಮಾಡೋಕ್ಕಾಗಲ್ಲ, ಅಳತೆ ಮಾಡೋಕ್ಕಾಗಲ್ಲ, ಅಷ್ಟು ಚಿಂತೆ ತುಂಬಿಕೊಂಡಿರ್ತಾರೆ. ಹಾಗೆ ನಷ್ಟ ಸ್ವಭಾವದವರಾಗಿ ವಿಭ್ರಷ್ಟ ಪರಲೋಕ ಸಾಧನ, ವಿಭ್ರಷ್ಟಾನಿ ಪರಲೋಕ ಸಾಧನಾನಿ ಯಶಾಂತೆ, ವಿಭ್ರಷ್ಟಂ ಪರಲೋಕ ಸಾಧನಂ ಯಶಾಂತಿ. ಪರಲೋಕ ಶಬ್ದಕ್ಕೆ ಎರಡು ಅರ್ಥ. ಪರಲೋಕ ಅಂದ್ರೆ ಸ್ವರ್ಗ ಇತ್ಯಾದಿ, ಅದು ಪರಲೋಕವೇ. ಆತ್ಮಲೋಕವೂ ಪರಲೋಕವೇ. ಈ ಐಹಿಕ ಲೋಕದಲ್ಲಿ ದೇಹೇಂದ್ರಿಯ ಮನೋಬುದ್ಧಿಯಲ್ಲೇ ಮುಳುಗಿದವರಿಗೆ ಆತ್ಮಲೋಕ, ಆತ್ಮವಿಚಾರವೂ ಒಂದು ರೀತಿ ಪರಲೋಕವೇ. ದೇಹೇಂದ್ರಿಯ ಮನೋಬುದ್ಧಿ ಮೀರಿತಾನೆ. ಆತ್ಮವಿಚಾರ ಶಬ್ದಮಾದಿಗಳಿಂದಲೂ ಅವರು ದೂರವು. ಇನ್ನು ಯಜ್ಞಾಗಾದಿಗಳಿಂದಲೂ ದಾನ ಧರ್ಮಾದಿಗಳಿಂದಲೂ ದೂರ ಅವರು. ಪರಲೋಕಕ್ಕೆ ಉತ್ತಮವಾದ ಶಾಂತಿ, ಸುಖ, ನೆಮ್ಮದಿ ಹೊಂದೋದಕ್ಕೆ ಇರ್ತಕ್ಕಂತಹ ಲೋಕ. ಆ ಲೋಕಕ್ಕೆ ಏನು ಸಾಧನವೋ ಆ ಸಾಧನ ಕೈ ಬಿಟ್ಟವರು. ಅಲ್ಪ ಬುದ್ಧಿಯವರು ಅಂದ್ರೆ ವಿಷಯವೇ ಅವ್ರಿಗೆ ವಿಷಯ. ವಿಷಯ ಅಂದ್ರೆ ಶಬ್ದ ಸ್ಪರ್ಶ ರೂಪ ಗಂಧಗಳೇ ವಿಷಯ ಅಂದ್ರೆ ಟಾಪಿಕ್. ವಿಷಯ ಒಂದು ವಿಷಯಕ್ಕೆ ಶಬ್ದಕ್ಕೆ ಅರ್ಥ ಏನೋ ವಿಷಯಗಳು ಅಂತ. ಅದೇ ವಿಷಯ ಅಂದ್ರೆ ಟಾಪಿಕ್, ಅದು ಗೋಚರ. ಸಂಗೀತವೇ ಅದಕ್ಕೆ ವಿಷಯ. ಸಿನಿಮಾ, ಹೋಟ್ಲು, ತಿರುಗೋದು, MG ತಿರುಗಾಡೋದು, ಬೀದಿ ಬಸವನಾಗಿರೋದು. ವಿಷಯ ಬನ್ನಿ ಅಂದ್ರೆ ಪ್ರಪಂಚದ ಸುಖ ಸಾಮಗ್ರಿಗಳೇ ವಿಷಯ. ಅದನ್ನು ವಿಷಯ ಮಾಡ್ಕೊಂಡಿದೆ ಅಂದ್ರೆ ಗೋಚರ ಮಾಡ್ಕೊಂಡಿದ್ದಾರೆ. ವಿಷಯ ಒಂದು ವಿಷಯಕ್ಕೆ ಕಾಣುವ ಭೋಗಗಳು ಅಂತ, ಇನ್ನೊಂದು ವಿಷಯಕ್ಕೆ ಅದನ್ನೇ ಅವ್ರು ಗುರಿ ಮಾಡ್ಕೊಂಡಿದ್ದಾರೆ ಅಂತ ಸರ್ವಸ್ವಾಮಿ ಅಂದ್ಕೊಂಡಿದ್ದಾರೆ. ಆಯ್ತಾ? ವಿಷಯ ಬರೀತಾರೆ. ಅದು ಅಲ್ಪ ಕ್ಷಣಿಕ. ಅದು ಯಾವುದೋ ಸಂಗೀತ ಆಗಲಿ, ಕ್ಯಾಬರೆ ಡ್ಯಾನ್ಸ್ ಆಗಲಿ, ಅಥವಾ ಇನ್ನೊಂದು ಸಿನಿಮಾ ಆಗಲಿ, ಅದೆಲ್ಲ ಭಾರಿ ಕ್ಷಣಿಕ, ಅಲ್ಪ. ಅದರಲ್ಲಿಯೇ ಬುದ್ಧಿ. ಇಂದ್ರಿಯಾರಾಮರು, ಅಘಾಯುರ್ ಇಂದ್ರಿಯಾರಾಮ. ಪಾಪ ಜೀವನ ಇಂದ್ರಿಯದಲ್ಲೇ ರಮಿಸ್ತಾ ಇರೋರು ಅವರು. ಅಲ್ಪ ಬುದ್ಧಿಗಳು, ಸಣ್ಣ ಕ್ಷುದ್ರ ಬುದ್ಧಿಗಳು, ಸಣ್ಣ ಬುದ್ಧಿಗಳು. ಆ ಸಣ್ಣ ಬುದ್ಧಿಯಲ್ಲಿ 2-3 ತರಹ. ಅಲ್ಪ ವಿಷಯದ್ದಾದ ಬುದ್ಧಿ, ಸಣ್ಣ ಬುದ್ಧಿ ಒಂದು ತರಹ. ಇನ್ನೊಬ್ಬ ಸುಮ್ಮನೆ ತೊಂದರೆ ಕೊಡ್ತಾರೆ, ಕಿತ್ಲೆ ಮಾಡ್ತಾರೆ, ಗೋಳು ಹಾಕೊಳ್ತಾರೆ. ಅವ್ರಿಗೆ ಏನು ತನಗೂ ಲಾಭ ಇದೆ ಹೋದ್ರು ಇನ್ನೊಬ್ರು ನೊಂದ್ಕೊಳ್ಳೋದು, ದುಃಖ ಪಡೋದೇ ಅವ್ರಿಗೆ ಒಂದು ಸಂತೋಷ. ಇನ್ನೊಂದು ನೊಂದ್ಕೊಳ್ತಾರೆ, ದುಃಖ ಪಡ್ತಾರೆ, ಅಯ್ಯೋ ಅಂತ ಒದ್ದಾಡ್ತಾರೆ, ಹಿಸ್ಕೊಳ್ತಾರಲ್ಲ, ಮನಸ್ಸು ಬೇಜಾರು ಮಾಡ್ಕೊಳ್ತಾರಲ್ಲ, ಅದನ್ನ ನೋಡಿದ್ರೆ ಸಂತೋಷ ಮಾಡ್ಕೊಳ್ತಾರೆ. ಪ್ರಭವಂತಿ ಉದ್ಭವಂತಿ ಉಗ್ರಕರ್ಮಾಣಃ ಕ್ರೂರಕರ್ಮಾಣಃ ಹಿಂಸಾತ್ಮಕಾಃ. ಉಗ್ರಕರ್ಮಾಣಃ ಕ್ರೂರಕರ್ಮಾಣಃ ಹಿಂಸಾತ್ಮಕಾಃ. ಆ ರೀತಿಯಾಗಿ ಹುಟ್ಕೊಳ್ತಾರೆ. ಪ್ರಭವಂತಿ ಉದ್ಭವಂತಿ. ಉಗ್ರಕರ್ಮಗಳು ಅಂದ್ರೆ ಕ್ರೂರ ಕರ್ಮಗಳು. ಯಾವಾಗಲೂ ಕ್ರೂರ ಶಬ್ದಕ್ಕೆ ಅರ್ಥ ತಮ್ಮ ಸುಖಕ್ಕೆ ಯಾರು ಅಡ್ಡಿ ಮಾಡಿದ್ರು ಅವನು ಯಾವನೇ ಆಗಿರಲಿ, ಅವ್ನಿಗೆ ಯಾವ ರೀತಿ ಬೇಕಾದ್ರೂ ಪ್ರತೀಕಾರ ಮಾಡ್ತಾರೆ. ಅವ್ರ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮಂದ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ನಮ್ಮ ಸುಖಕ್ಕೆ, ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡ್ತೀರಾ ಅಂದ್ರೆ ನಿಮ್ಮನ್ನು ಕೊಲೆ ಮಾಡೋರಿಗೂ ಅವ್ರು ಹೆಸಲ್ಲ. ಅಷ್ಟು ಉಗ್ರ ಕರ್ಮಗಳು. ಯಾರು ಹೇಳ್ತಿರೋದು ಲೆಕ್ಕ ಇಲ್ಲ. ಅಣ್ಣ ತಮ್ಮಂದು ಹೇಳ್ತಿದ್ರು, ಹಿತವನ್ನ ತಂದೆ ತಾಯಿ ಹೇಳ್ತಿದ್ರು, ಅಥವಾ ಆತ್ಮೀಯರು, ಬಂಧುಗಳು, ಸ್ನೇಹಿತರು, ಯಾರನ್ನೂ ಕೇಳಲ್ಲ. ತಮ್ಮ ಸುಖ ಆಯ್ತು, ತಮ್ಮ ಸ್ವಚ್ಛಂದ ಪ್ರವೃತ್ತಿ, ಸ್ವಾತಂತ್ರ್ಯ ಪ್ರವೃತ್ತಿ. ಸ್ವತಂತ್ರತೆ, ವಿವೇಕದಿಂದ ಸ್ವಾತಂತ್ರ್ಯ ಇಲ್ಲ. ಇಂದ್ರಿಯ ದಾಸರಾಗಿ, ಭೋಗಾಸಕ್ತರಾಗಿ, ಸ್ವಚ್ಛಂದ ಪ್ರವೃತ್ತಿ ಅದನ್ನು ಹೊಂದಿದವರಾಗಿ ಹಿಂಸಾತ್ಮಕ, ಹಿಂಸೆ ಕೊಡುತ್ತಿದ್ದಾರೆ. ಬಹಳ ಅನ್ಯಾಯ. ಅವರು ಕ್ಷಯಾಯ ಜಗತಃ ಪ್ರಭವಂತಿ, ಕ್ಷಯಾಯ ಜಗತಃ ಪ್ರಭವಂತಿ ಇತಿ ಸಂಬಂಧಃ. ಜಗತ್ತಿನ ನಾಶಕ್ಕಾಗಿ ಅವರು ಹುಟ್ಟುತ್ತಾರೆ ಅಂತ ಅನ್ವಯ ಮಾಡ್ಕೊತಾರೆ. ಹುಟ್ಟುವಾಗಲೇನೆ ಅದು ದುರ್ಯೋಧನ ಹುಟ್ಟುವಾಗ ಅಗ್ನಿಹೋತ್ರ ಶಾಲೆಯಲ್ಲಿ ಅಪ್ರದಕ್ಷಿಣೆಯಾಗಿ ನದಿಗಳು ಸಿಗ್ತಿದ್ವಂತೆ, ಗುಳ್ಳೆ ನೀರುಗಳೆಲ್ಲ ಕಿಚ್ಕೋತಾ ಇದ್ವಂತೆ, ಗೂಬೆಗಳೆಲ್ಲ ಹಗಲ ಹೊತ್ತು ಹಾರಾಡ್ತಾ ಇದ್ವಂತೆ. ಅಗ್ನಿಹೋತ್ರದ ಅಗ್ನಿ ಉರಿತಾನೆ ಇರಲಿಲ್ಲಂತೆ. ಧೂಮ ಎಷ್ಟು ದಿನ ಹಾಕಿದ್ರು, ಪೆಟ್ರೋಲ್ ಹಾಕಿದ್ರು ಅಗ್ನಿ ಉರಿಯಲ್ಲ. ಅಂಥ ಅಗ್ನಿ. ದುರ್ಯೋಧನ ಹುಟ್ಟಿದಾಗ ದಿಕ್ಕುಗಳ ಮಂಕಾದವಂತೆ. ಆ ಹಿರಣ್ಯಕಶಿಪು ಹುಟ್ಟಿದಾಗ ಭಾಗವತ ವರ್ಣನೆ ಮಾಡುತ್ತೆ. ಹಿರಣ್ಯಕಶಿಪು ಹುಟ್ಟಿದಾಗ, ಆ ರಾವಣ ಹುಟ್ಟಿದಾಗ ಹೆಂಗಾಯ್ತು ಅಂತ ಪ್ರಕೃತಿ. ಅದೇ ರಾಮ ಹುಟ್ಟಿದಾಗ, ಪರಮಾತ್ಮ ಹುಟ್ಟಿದಾಗ ಎಷ್ಟು ಪ್ರಸನ್ನವಾಗಿತ್ತು, ಎಷ್ಟು ತಿಳಿಯಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂತ ವರ್ಣನೆ ಮಾಡಿದರೆ, ಈ ದುಷ್ಟರು ಹುಟ್ಟಿದಾಗ ಹೇಗಾಯಿತು ಪ್ರಕೃತಿ ಮೇಲೆ ಅಂತ. ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ. ಭಯ ಹೆದಕೊಂಡ್ಬಿಡುತ್ತಂತೆ ಪ್ರಕೃತಿ. ನೀಚ ಹುಟ್ಟಿದ ಅಂದ್ರೆ ಪ್ರಕೃತಿ ನಡುಗುಡುತ್ತಂತೆ. ನಿಲ್ಲಿ ಅಡ್ಕೊಂಡ್ಬಿಟ್ಟಂತೆ, ಹೊಕ್ಕೊಂಡ್ಬಿಟ್ಟಂತೆ, ಕೂಗಿದಂತೆ, ಶಂಕ ಊದಿದಂತೆ ಹಿರಣ್ಯಕಶಿಪು ಅಡ್ಕೊಂಡ್ಬಿಟ್ಟು ಓಡೋಗಿ ಎಲ್ಲ.
ಪಾಪ ಇಂಥ ಧೀರ ಅಷ್ಟು ಪುಕ್ಕಳ ಅಷ್ಟೇ. ಶತ್ರವ ಜಗತಃ ಶತ್ರವ ಇತ್ಯರ್ಥ. ಜಗತ್ತಿಗೆ ಶತ್ರುಗಳು. ಕಾಮಮಾಶ್ರಿತ್ಯ ದುಷ್ಪೂರಂ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ದಂಭಮಾನಮದಾನ್ವಿತಾಃ ಗೃಹೀತ್ವಾ ಅಸದ್ಗ್ರಾಹಾನ್ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾಃ ಪ್ರವರ್ತಂತೆ ಶುಚಿವ್ರತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಕಾಮಂ ಆಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಅಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾಃ. ಅಶುಚೀನಿ ವ್ರತಾನಿ ಯಶಾಂತೆ. ಕೆಟ್ಟದಾದ ವ್ರತ. ದುಷ್ಪೂರಂ ಕಾಮಂ ಅಶಕ್ಯ ಪೂರ್ಣ. ತುಂಬಕ್ಕೆ ಆಗಲ್ಲ, ಎಷ್ಟು ಕೊಟ್ಟರು ಇದೇ ಇಲ್ಲ. ಒಬ್ಬ ಹುಡುಗ ಅಮ್ಮ ಇದು ಮೊಬೈಲ್ ಕೊಡಿಸಿಲ್ಲ, ನೇಹಕ್ಕೆ ಸತ್ತೋಗ್ಬಿಟ್ಟಮ್ಮ. ಹುಡುಗ 15 ಹುಡುಗ ಮೊಬೈಲ್ ಕೊಡಿಸಿ ಓದ್ಕೋ ಅಂತ ಹೇಳ್ತಿದ್ದು. ಇಲ್ಲ ಇಲ್ಲ ನೀವು ಓದ್ಕೋ ವಿದ್ಯಾರ್ಥಿ, ಇನ್ನು ಮೊಬೈಲ್ ಕೊಡಿಸು ಅಂತ. ಇವಾಗ ಕೊಡ್ಸೋಲ್ಲ ಅಂದಪ್ಪ. ಹೌದಾ ಕೊಡ್ಸಲ್ಲ ಅಂದ್ರೆ ಬ್ಲೂ ಬಾಗ್ಬಿಟ್ಟು ನೇಹಕ್ಕೆ ಸತ್ತೋಗ್ಬಿಟ್ಟ. ಮೊಬೈಲ್ ಕೊಡಿಸಿಲ್ಲ ಅಂತ ಸಾಯೋದ. ಎಷ್ಟು ಹೆಂಗಿದ್ದಾರೆ ಅಂದ್ರೆ ಇಷ್ಟು ವೀಕರ್ಸು. ದುಷ್ಪೂರವಾದ, ತುಂಬಲಕ್ಕೆ ಅಸಾಧ್ಯವಾದ, ಅಶಕ್ಯವಾದ, ಸಾಧ್ಯವೇ ಇಲ್ಲ ಅಂತಹ ಕಾಮವನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ದಂಭ, ಅವರು ಏನು ಒಳಗೆ ಭಗವದ್ಭಕ್ತರಲ್ಲ, ಧರ್ಮಾತ್ಮರಲ್ಲ, ಯಾವುದೇ ಸಾತ್ವಿಕರಲ್ಲ, ತೋರ್ಗಾಣಿಕೆಗೆ ಅನುಷ್ಠಾನ ಮಾಡ್ತಿರ್ತಾರೆ. ಮಾನ, ದುರಭಿಮಾನ ಇದೆ, ಅಹಂಕಾರ, ಮದ, ಸೊಕ್ಕು ಇದನ್ನು ಕೂಡ್ಕೊಂಡು ಬರಾಗಿರ್ತಾರೆ. ಮೋಹದಿಂದ ಅಂದರೆ ಅವಿವೇಕದಿಂದ ಒಂದು ಕೆಟ್ಟ ಹಠ. ನಂಗೆ ಬೇಕು, ಯಾಕಪ್ಪ ಅಂದ್ರೆ ಬೇಕು, ಅದರಿಂದ ಬೇಕು, ಇಷ್ಟೇ, ನಂಗೆ ಬೇಕಪ್ಪ, ನಂಗೆ ಮೊಬೈಲ್ ಬೇಕು, ಯಾಕಪ್ಪ ಅಂದ್ರೆ ಬೇಕು, ಆದ್ರಿಂದ ಬೇಕು. ಏನು ಅರ್ಥ ಅದಕ್ಕೆ? ಎಷ್ಟು ವಯಸ್ಸು, ನೀನು ಏನು ಮಾಡಬೇಕು, ನೀನು ಯಾವ ಇದರಲ್ಲಿದೆಯಾ, ಏನು ಯೋಚನೆ ಮಾಡೋದಿಲ್ಲ. ಮನಸ್ಸಿಗೆ ಬೇಕು ಅಂತ ಬಂದ್ಬಿಟ್ರೆ ಆ ಕೊಡಿಸೋವರೆಗೂ ಬಿಡೋಲ್ಲ, ಹಠ. ಮೋಹದಿಂದ ಅಂದರೆ ಅವಿವೇಕದಿಂದ ಅಸದ್ಗ್ರಾಹ, ಕೆಟ್ಟದಾದ ಹಠವನ್ನ ಹಿಡ್ಕೊಂಡು ಅವರು ಅಶುಚಿಯಾದ ವ್ರತವನ್ನುಳ್ಳವರಾಗಿ ತೊಡಗ್ತಾ ಇರ್ತಾರೆ. ಅವರು ಸ್ನಾನಾದಿಗಳನ್ನು ಮಾಡೋದಿಲ್ಲ, ಎಲ್ಲಾಯ್ತು ಅಲ್ಲಿ ತಿಂತಾರೆ, ಏನಾಯ್ತೋ ಕುಡಿತಾರೆ, ಎಲ್ಲಾಯ್ತೋ ಮಲಗ್ತಾರೆ. ಎಷ್ಟು ಕೆಟ್ಟದಾಗಿರ್ತಾರೆ ಅಂತಂದ್ರೆ ಅಸಹ್ಯ. ಲೌಕಿಕರಿಗೂ ಅಸಹ್ಯ ಆಗ್ಬೇಕು, ಅಷ್ಟು ಕೆಟ್ಟದಾಗಿರ್ತಾರೆ. ಇದಿರಲಿ, ಸಾತ್ವಿಕರಿಗಿರಲಿ, ಶಾಸ್ತ್ರೀಯ ಪುರುಷರಿಗಿರಲಿ, ಲೋಕದ ಸಾಮಾನ್ಯ ಜನರಿಗೂ ಏನಪ್ಪ ಹೀಗಿದ್ದಾರೆ ಇವನು ಅಂತ ಅಷ್ಟು ಕೆಟ್ಟದಾಗಿರ್ತಾರೆ, ಕೊಳಕಾಗಿರ್ತಾರೆ, ತುಂಬ ಗಲೀಜು. ತೇಚ ಕಾಮಂ ಇಚ್ಛಾ ವಿಶೇಷಂ ಆಶ್ರಿತ್ಯ ಅವಷ್ಟಭ್ಯ ದುಷ್ಪೂರಂ ಅಶಕ್ಯ ಪೂರಣಂ ದಂಭಮಾನ ಮದಾನ್ವಿತಾಃ. ಇಲ್ಲ, ಅಶಕ್ಯ ಪೂರ್ಣ ಒಂದು ಕಾಮ ಹಾಕೋಬಹುದು. ದಂಭಮಾನ ಮದ ಮುಂದಿನ ಇನ್ನೊಂದು. ಅವರು ಕಾಮವನ್ನ ಇಚ್ಛಾ ವಿಶೇಷ. ಎಷ್ಟು ಬೈಕಿ ಇರುತ್ತೆ ಊಹೆ ಮುಖಕ್ಕಾಗಲ್ಲ. ಒಂದು ಕೊಡ್ಸಿದ್ರೆ ತೃಪ್ತಿ ಇದಿಲ್ಲ, ಇನ್ನೊಂದು ಕೊಡ್ಸು, ಅದು ಕೂಡ ಇನ್ನೊಂದು ಕೊಡ್ಸು, ಅದು ಆ ಕೊಡ್ಸು 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 ಅನ್ನೋದಂತೂ ಅವರಿಗೆ ಏನು ಪಾಪ ತುಂಬ ಅಪೇಕ್ಷೆ ಪಟ್ಟಿದ್ದಾನೆ. ಒಂದು ಕೊಡ್ಸಿದ ಕೂಡಲೇ ಇನ್ನೊಂದು ಕಾಣುತ್ತೆ. ಆ ಸಮುದ್ರ ಅಲೆ ಹೇಗೆ ಒಂದ್ಮೇಲೆ ಒಂದು ಬರ್ತಾನೆ ಇರುತ್ತೋ, ಈ ಮಕ್ಕಳ ಆಸೆ ತೀರಿಸೋಕೆ ಆಗಲ್ಲ. ಅವರಿಗೆ ನಾನು ದೊಡ್ಡವರಾಗ್ತೀನಿ, ನಾನು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕು, ನಾನು ವಿದ್ಯಾವಂತನಾಗಬೇಕು, ಗೌರವಾನ್ವಿತನಾಗಬೇಕು, ಚೆನ್ನಾಗಿ ಬಾಳಬೇಕು, ಆ ಕಾನ್ಸೆಪ್ಟೇ ಇರಲ್ಲಪ್ಪ. ಗೊತ್ತೇ ಆಗಲ್ಲಪ್ಪ. ನನ್ನ ಸಮಾಜ ಹೇಗೆ ನೋಡುತ್ತೆ ನನ್ನನ್ನು, ನಾನು ಹೇಗಾಯ್ತೋ ಹಾಗಿದ್ರೆ ನನ್ನ ಜನ ಯಾವ ರೀತಿ ಗುರುತಿಸ್ತಾರೆ, ಅದು ಅಸಹ್ಯ, ಆ ರೀತಿ ಇರಬಾರ್ದು ನಾನು ಅನ್ನೋ ಬರೋದು ತುಂಬಕ್ಕೆ ಆಗಲ್ಲಪ್ಪ. ಭಾಳ ಕಷ್ಟಪ್ಪ. ಕೆಲವು ಹುಡುಗರು ಇರುತ್ತೆ, ಇಲ್ಲ ಅಂತಿಲ್ಲ, ಆದರೆ ತುಂಬ ಕಮ್ಮಿ ಅದು. ಅವನು ಶ್ರೀರಾಮನ ಹೋಗಿಲ್ಲ, ಅದು ಏನು ತುಂಟಾಗುತ್ತೆ ಅವನು. ತುಂಬ ಕೆಟ್ಟ ಸ್ವಭಾವ ಅವನಿಗೆ. ಏನು ಮಾಡೋಕ್ಕಾಗಲ್ಲ, ನನಗೆ ಹೊಡೆದು ಏನು ಮಾಡೋದು ಬಗ್ಗಲ್ಲ ಅಂತಾನೆ, ಅಷ್ಟು ಹೊಡಿತೀನಿ ಅಂತಾನೆ ಅವನು. ಚಿಕ್ಕ ಹುಡುಗ, ಇನ್ನೂ ಅವನು ಏನು ಮಾತಾಡಲ್ಲ. ಅಲ್ಲಿ ಹೋಗಿ ಕುಂತ್ಕೊಂಡು ಟಿವಿ ನೋಡ್ತಾನೆ, ಎಲ್ಲ ಹೋಗಿ ಏನು ಮಾಡೋದು, ಓದಲ್ಲ, ಬರೀನೇ ಬರೆಯ ಮಾಡಲ್ಲ, ಯಾವುದಕ್ಕೂ ಜಗ್ಗಲ್ಲ. ಅವನು ಏನೋ ಬಾಯಿ ಬಂದು ಹಠ ಬಂತು ಕೊಡಿಸ್ಲೇಬೇಕು. ಇಲ್ಲ ಟಿವಿ ಹೊಡಿತೀನಿ ಅಂತಾನೆ, ಇದನ್ನು ಹೊಡಿತೀನಿ ಅಂತಾನೆ. ಒಂಥರ ಅಂಥದ್ರೆಲ್ಲ ಬೋಂಗ್ ಕೊಟ್ಟು ಬಿಗಾಕ್ಬಿಟ್ಟು ಇದರಲ್ಲಿ ಕಿಟಕಿ ಹಾಕ್ಬಿಟ್ಟು ಅಲ್ಲಿಂದ ನಾನು ಅಂದ್ಬಿಟ್ಟು ಅಲ್ಲೇ ಮಾಡ್ಕೊಬೇಕು. ಭಾರಿ ಕಷ್ಟ.
ಇಚ್ಛಾ ವಿಶೇಷ ಅಂದ್ರೆ ಒಂದು ಗೊತ್ತಾದ ದಿನ ದಿನ ಒಂದೊಂದು ಬೇರೆ 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 ಇಚ್ಛೆಯನ್ನು ತುಂಬಿಕೊಂಡವರಾಗಿ ಆಶ್ರಯಿಸಿಕೊಂಡು ಅದು ದುಷ್ಪೂರ ಅಶಕ್ಯಪೂರ ತುಂಬಕ್ಕೆ ಆಗಲ್ಲ, ಎಷ್ಟು ಕೊಟ್ಟರು ಕೂಡ ಅದು ಅನಲ ಅಂತ ಹೆಸರುದಕ್ಕೆ. ಅವಿದ್ಯಮಾನಂ ಅಲಂ ಯಸ್ಯ, ಸಾಕು ಅನ್ನೋದೇ ಇಲ್ಲ ಅದಕ್ಕೆ, ಅದು ಅನಲ. ಮತ್ತು ದಂಭಮಾನ ಮದಾನ್ವಿತಾಃ, ದಂಭಮಾನ ಮದಾನ್ವಿತಾಃ, ದಂಭಶ್ಚ ಮಾನಶ್ಚ ಮದಶ್ಚ, ದಂಭಶ್ಚ ಮಾನಶ್ಚ ಮದಶ್ಚ, ದಂಭಮಾನ ಮದಾಃ, ದಂಭಮಾನ ಮದಾಃ, ತೈಹಿ ಅನ್ವಿತಾಃ, ತೈಹಿ ಅನ್ವಿತಾಃ, ದಂಭಮಾನ ಮದಾನ್ವಿತಾಃ. ದಂಭಮಾನ ಮದಾನ್ವಿತಾಃ. ಅಲ್ಲಿಗೊಂದು ಕಾಮ ಹಾಕ್ಬೇಕು. ದಂಭಮಾನ ಮದಾನ್ವಿತ ಮೂಲ ಪದ, ಅದಕ್ಕೆ ಅರ್ಥ ಕೊಡ್ತಾರೆ, ದ್ವಂದ್ವ ಸಮಾಸ ಅಂತಂದ್ರು. ದಂಭ ಮಾನ ಮದವೇ ದಂಭಮಾನ ಮದವು. ಮದ ಅಂದ್ರೆ ಸೊಕ್ಕು, ಮಾನ ಅಂದ್ರೆ ದುರಭಿಮಾನ ಅಂದ್ರೆ ಅರ್ಥ. ದಂಭ ಅಂದ್ರೆ ತೋರ್ಗಾಣಿಕೆಗೆ, ಒಳ್ಳೆತನ, ಒಳಗೆ ಒಳ್ಳೆತನ ಇರಲ್ಲ, ಒಳ್ಳೆಯದಂತೆ ತೋರ್ಗಾಣಿಕೆ, ಅನುಷ್ಠಾನದಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಬರೀ ಕಾಟಾಚಾರಕ್ಕೆ ತೋರ್ಗಾಣಿಕೆ. ತೈಹಿ ಅನ್ವಿತ ಅನ್ನೋದು ಸತ್ಯಾತ ಪುರುಷ ಅಂತ ತೋರಿಸ್ತಾ ಇದ್ದಾರೆ, ಅದರಿಂದ ಕೂಡ್ಕೊಂಡವರು ಅಂತ. ದಂಭಮಾನ ಮದಗಳಿಂದ ಕೂಡ್ಕೊಂಡು ಅದೇ ಆ ಒಂದು ಬ್ಯಾಕ್ಗ್ರೌಂಡಲ್ಲೇ ಅವರ ಯೋಚನೆ, ಚಲನೆ ವಲನೆ, ಅವರ ವ್ಯವಹಾರ ಎಲ್ಲ ಅದರ ಜೊತೆಲೇ ಇರುತ್ತೆ. ಆ ದಂಭಮಾನ ಮದದಿಂದ ಕೂಡ್ಕೊಂಡವರಾಗಿ ಮೋಹಾತ್ ಅವಿವೇಕತಃ ಗೃಹೀತ್ವಾ ಉಪಾದಾಯ, ಮೋಹಾತ್ ಅವಿವೇಕತಃ ಗೃಹೀತ್ವಾ ಉಪಾದಾಯ, ಅಸದ್ಗ್ರಾಹಾನ್ ಸದ್ಗ್ರಾಹಾನ್ ಶುಭ ನಿಶ್ಚಯಾನ್ ಶುಭ ನಿಶ್ಚಯಾನ್ ಪ್ರವರ್ತಂತೆ ಲೋಕೆ, ಪ್ರವರ್ತಂತೆ ಲೋಕೆ ಅಶುಚಿವ್ರತಾಃ, ಅಶುಚಿವ್ರತಾಃ, ಅಶುಚೀನಿ ವ್ರತಾನಿ ಯೇಷಾಂತೆ ಅಶುಚಿವ್ರತಾಃ. ಅಶುಚೀನಿ ಶುಚೀನ ಶುಚೀನಿ ಅಶುಚೀನಿ ವ್ರತಾನಿ ಯೇಷಾಂತೆ ಅಶುಚಿವ್ರತಾಃ. ಮೋಹದಿಂದ ಅವರಿಗೆ ಮೋಹ ಕಾರ್ಯಕಾರಿ ವಿವೇಕ ಇಲ್ಲ, ನಿತ್ಯಾನಿತ್ಯ ವಿವೇಕ ಇಲ್ಲ, ಆಮೇಲೆ ಕರ್ತವ್ಯ ವಿವೇಕ ಇಲ್ಲ, ಶಾಸ್ತ್ರ ಯಾವ್ದು ಹೇಳುತ್ತೆ ಅದೊಂದು ವಿವೇಕ ಇಲ್ಲ. ಯಾವ ಒಂದು ವಿವೇಕ ಇದ್ದೇನೆ ಸುಮ್ಮನೆ ಒಂದು ಗೊಂದಲ ಮಾಡ್ಕೊಂಡು ಮನಸ್ಸಲ್ಲಿ ಯಾವ ಇದು ವಿಚಾರ ಮಾಡ್ದೇನೆ, ಹಠ ಬೇಕು 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 ಹಠ, ಅಷ್ಟು ಕೆಟ್ಟ ವ್ರತ ಹೇಳ್ಕೊಂಡ್ರೆ ಅವು ಎಷ್ಟು ಸಾಧಿಸ್ತಾರೆ ಅಂದರೆ ತಾವು ಅಂದಿದ್ದನ್ನ ಹೇಳಿದ್ದನ್ನ ಏನ್ ಮಾಡುವ ಬದಲಿಸಲ್ಲ, ಏನ್ ಮಾಡಲ್ಲ, ಅದು ತಪ್ಪಿ ಆಗಿದ್ದು ಅವ್ರಿಗೆ ಕನ್ವಿನ್ಸ್ ಮಾಡೋದು ಅದು ಬಿಡಲ್ಲ ಅವ್ರು, ಗೊತ್ತಾ, ಅದು ಬೇಕು, ಹಾಗೆ ಆಗ್ಬೇಕು ಅಂತಾರೆ. ಎಷ್ಟೇ ಇದು ಮಾಡಿದ್ರು ಅವಿವೇಕದಿಂದ ಒಂದು ಹಠವನ್ನ ಹಿಡಿದವರಾಗಿ ಸುಳ್ಳಾದ ಕೆಟ್ಟದಾಗಿರೋ ಒಂದು ಹಠವನ್ನ ಹೊಂದಿಕೊಂಡು ಅಶುಭ ನಿಶ್ಚಯ, ಯಾವ ನಿಶ್ಚಯವನ್ನು ಮಾಡಬಾರ್ದು, ಅದು ತನಗೂ ಒಳ್ಳೇದಲ್ಲ, ಬೇರೆಯವ್ರಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ, ಅದನ್ನು ಮಾಡ್ತಾರೆ. ಜನರು ನಿಂದೆ ಮಾಡ್ತಾರೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ತಾನೂ ಹಾಳ ಹೋಗ್ತಾರೆ, ಆದರೂ ಅದನ್ನ ಬಿಡ್ತೀನಲ್ಲ, ಮಾಡ್ತೀನಿ ಹಠ ಮಾಡ್ತಾರೆ, ಇದು ಮಾಡ್ತಾರೆ. ಆ ರೀತಿಯಾಗಿ ಅಶುಚಿಯಾದ ವ್ರತ, ಅಶುಚಿಯನ್ನು ಕೆಟ್ಟದಾದ ದುಷ್ಟವಾಗಿರ್ತಕ್ಕಂಥ ವ್ರತವನ್ನು ಇಟ್ಕೊಂಡವ್ರು ಯಾರೋ ಅವರು ಅಶುಚಿ ವ್ರತರು, ಹಾಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇದು ಆಸುರಿ ಸಂಪತ್ತಿನ ನಡವಳಿಕೆಯ ಸ್ವಭಾವ, ಜನರ ನಡವಳಿಕೆ. ಆಸುರಿ ಸಂಪತ್ತಿನ ಜನರಿದಲ್ಲ, ಅವರ ನಡವಳಿಕೆ, ಅವರ ಸ್ವಭಾವವನ್ನು ಅದು ಮಾಡಿದ್ದಾರೆ. ಇದರಲ್ಲಿ ಯಾವ್ಯಾವ ನಮ್ಮಲ್ಲಿದೆ ಅಂತ ನಾವು ಗುರುತಿಸ್ಕೊಂಡು ಅದನ್ನು ಬಿಡಬೇಕು. ನಮ್ಮ ದಂಭ ಇದೆ, ಹೌದು, ಅದಕ್ಕೆ ಹೇಳ್ತಿರೋದು. ಅದನ್ನು ಇಲ್ಲಿ ಹೇಳಿಲ್ಲ. ಇವಾಗ ದಂಭವನ್ನು ಹೇಗೆ ಗೆಲ್ಲೋದು, ದರ್ಪವನ್ನು ಹೇಗೆ ಗೆಲ್ಲೋದು ಆ ತರಹ ಇಲ್ಲಿ ಹೇಳಿಲ್ಲ. ಅದು ಬೇರೆ ಕಡೆಯಲ್ಲಿ ಸತ್ಯ ಅಹಿಂಸೆ ಹೇಳಿಲ್ಲ. ಇವಾಗ ಕಾಮ, ಕ್ರೋಧ, ಲೋಭವನ್ನ ದಮ, ದಯೆ, ದಾನದಿಂದ ಗೆಲ್ಲಿ ಅಂತ ಹೇಳ್ತಾರೆ. ಕಾಮವನ್ನ ದಮದಿಂದ, ಇಂದ್ರಿಯ ನಿಗ್ರಹದಿಂದ, ಕ್ರೋಧವನ್ನ ದಯೆಯಿಂದ, ಲೋಭವನ್ನ ದಾನದಿಂದ ಗೆಲ್ಲಬೇಕು ಅಂತ. ಅದೇ ಇಲ್ಲಿ ಇಷ್ಟು ಆಸುರಿ ಸಂಪತ್ತಲ್ಲಿ ನೋಡ್ಕೊಳ್ತಾ ಹೋದ್ರೆ ಯಾವ್ಯಾವ್ದೋ ಹೇಳ್ತಾನೆ ಇರುತ್ತಲ್ಲ, ಮತ್ತೆ ಅದನ್ನ ಹೇಗೆ ಮೆಟ್ಟೋದು? ಎಲ್ಲಕ್ಕೂ ಒಂದೇ ಒಂದು ಸುಲಭೋಪಾಯ ಸತ್ಸಂಗ. ಸತ್ಸಂಗದಲ್ಲಿದ್ರೆ ಎಲ್ಲಾ ದುರ್ಗುಣವೂ ಹೋಗುತ್ತೆ. ಅದು ಅಲ್ಲಿ ಇರಿಸ್ಬೇಕು, ಅದು ಇರಲ್ಲ. ಅವರು ಸತ್ಸಂಗದಲ್ಲಿ ಇರುವಂತೆ ಮಾಡ್ಬೇಕಾದ್ರೆ ಅವನಿಗೆ ಎರಡು ತರಹ, ಒಂದು ಅನಿವಾರ್ಯವಾಗಬೇಕು, ಬದುಕಿನ ವಿಧಿ ಇಲ್ಲ ಅಂತ ಆಗ್ಬೇಕು, ಇಲ್ಲ ಅಷ್ಟರ ಮಟ್ಟಿನ ಪ್ರಭಾವ ವ್ಯಕ್ತಿ ಅವನಿಗೆ ಹೇಳಬೇಕು, ಅವನಿಗೆ ತುಂಬಾ ಆತ್ಮೀಯಬೇಕು, ಅವನು ಒಪ್ಕೊಂಡಿರ್ಬೇಕು ಈ ವ್ಯಕ್ತಿನ, ಇವನು ಹೇಳಿದಂತ. ಅಂಥ ವ್ಯಕ್ತಿ ಹೇಳಿದ್ರು ಅಥವಾ ಅವನಿಗೆ ಅನಿವಾರ್ಯವಾದರೂ ಅದನ್ನು ಕೇಳ್ತಾನೆ, ಇದು ಅದನ್ನು ಕೇಳಲ್ಲ. ಸತ್ಸಂಗಕ್ಕೆ ಬಂದ ಅಂದ್ರೆ ಅಷ್ಟು ದುರ್ಗುಣಗಳು ದೂರ ಆಗತ್ತೆ. ಇದೆ ಅಂತ ಆದ್ರೆ ಅದನ್ನ ಹೇಗೆ ಸರಿ ಹೊರಗೆ ಬರ್ಬೇಕು ಗೊತ್ತಾಗ್ತಿರಲ್ಲ. ತುಂಬಾ ದಿವಸ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಒಂದು ರೀತಿ ಅವ್ರಿಗೆ ಊರ್ಕೊಂಡ್ಬಿಡುತ್ತಲ್ಲ, ತಪ್ಪು ಗೊತ್ತಾದ್ರು ಬಿಡಕ್ ಆಗ್ತಿರಲ್ಲ ಅವ್ರಿಗೆ. ಅಭ್ಯಾಸ ಆಗ್ಬಿಟ್ರೆ ಹಂಗ ಆಗ್ಬಿಡತ್ತೆ ಅದು. ಆದ್ರೆ ಕೆಲವನ್ನ ಇವಾಗ ಹೇಗೆ ಅಂದ್ರೆ ಈ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಹಿಂಸೆ ಮಾಡೋದು ಇದೆಯಲ್ಲ, ಈ ಕೆಟ್ಟ ಗುಣಕ್ಕೆ
ಸರಿಯಾದಂಥ ಆ ಗುಣವಿಲ್ಲದೆ ಇರ್ತಕ್ಕಂಥ ಜನ ಇಟ್ಕೋಬೇಕು. ಸುಳ್ಳು ಹೇಳ್ದಿರೋ ಜನರ ಜೊತೆಲಿರೋದು, ಕಳ್ತನ ಮಾಡ್ದಿರೋ ಜೊತೆಯಲ್ಲಿರೋದು. ಆಮೇಲೆ ಯಾವಾಗ ಸಣ್ಣ ಪುಟ್ಟ ಕಳ್ತನ ಮಾಡಿದಾಗಲೂ ಸುಳ್ಳು ಹೇಳಿದಾಗಲೂ ಅವ್ರಿಗೆ ಬೈಬೇಕು. ಮುಂಚೆ ತಿಳುವಳಿಕೆ ಕೊಡೋದು, ಇನ್ನೊಂದ್ಸಲ ಮಾಡೋದು ಬೈಬೇಕು. ಮೊದಲೇ ಬೈಬಾರ್ದು. ಒಂದು 2-3 ಸಲ ನೋಡು, ಹಿಂಗೆ ಮಾಡಿದೆ ನೀನು, ತಪ್ಪು ಇದು ಮಾಡಬಾರ್ದು ಹಾಗೆ ಅಂತ ಅವನಿಗೆ ಅರ್ಥವಾಗುವಾಗೆ ಮಾಡಬೇಕು. ಅವನಿಗದು ಒಪ್ಪಿಗೆ ಆಯಿತು, ಹೌದು ನಾನು ಮಾಡಿ ತಪ್ಪು ಅಂತ ಅನ್ನಿಸ್ತು ಅಂತಂದು ಪರವಾಗಿಲ್ಲ. ಹಾಗೆ ಅನ್ನಿಸ್ತಾ ಬಿಟ್ಕೊಳ್ತಾನೆ. ಇಲ್ಲ ಮತ್ತೆ ಮಾಡ್ದಾನೆ ಒಂದು ಚಿಕ್ಕ ಮಗು ಇದಾದ ಒಂದು 7 ಕೊಟ್ಟರು ಪರವಾಗಿಲ್ಲ, ಬಿಡಿಸ್ಬೇಕು. ಕಷ್ಟ, ದುರ್ಗುಣ ಬಿಡಿಸೋದು ತುಂಬ ಕಷ್ಟ. ದುರ್ಗುಣ ಅಷ್ಟು, ಅದಕ್ಕೆ ಸತ್ಸಂಗದಿಂದ ಎಲ್ಲ ದುರ್ಗುಣ ಬಿಟ್ಟು ಹೋಗುತ್ತೆ. ಅದೇ ಕಷ್ಟ. ಸತ್ಸಂಗದಲ್ಲಿ ಅವ್ರ ಜೊತೆ ಇಟ್ಕೊಳ್ಳೋದು, ಅವರು ಗುರುತಿಸ್ಕೊಳ್ಳೋದು. ಗುರುತಿಸ್ಕೊಂಡ್ಮೇಲೆ ಅದನ್ನ ಸರಿ ಮಾಡಿ ಗುರುತಿಸ್ಕೊಳ್ಳೋದಕ್ಕೇನೆ ಇದು ಬಂದ್ಬಿಡುತ್ತಲ್ಲ. ಅಲ್ಲ, ಗುರುತಿಸ್ಕೊಳ್ಳೋದ್ರಲ್ಲಿ ತನಗೆ ಗುರುತಿಸ್ಕೊಂಡ್ರೆ ಪರವಾಗಿಲ್ಲ, ಬೇರೆ ಯಾರಾದ್ರೂ ನೋಡು ಈ ಸ್ವಭಾವ ಇದೆ ಅದಂತೂ ಇನ್ನೂ ಕಷ್ಟ. ಅದ್ ಹೇಳಿದ ತಕ್ಷಣ ಎದ್ದು ಬಿಡುತ್ತೆ. ಈಗ ಫಸ್ಟ್ ನಮ್ಮನ್ನ ಗುರುತಿಸ್ಕೊಳ್ಳೋದು ಒಂದು. ಅದ ಹೇಳೋ ವ್ಯಕ್ತಿ ತುಂಬಾ ಆತ್ಮೀಯನಾಗಿದ್ರೆ ಅವಾಗ ಹೌದು ನೀವ್ ಹೇಳಿದ್ ಕರೆಕ್ಟು, ನಾನು ಬದಲಾಯಿಸ್ಕೊಳ್ತೀನಿ, ಹೌದು ತಪ್ಪಾಯ್ತು ಒಪ್ಕೊಳ್ತಾನೆ. ಅದೇನೋ ಒಂದು ಸೃಷ್ಟಿಯಲ್ಲಿ ಒಂದು ವಿಚಿತ್ರ ಏನಂದ್ರೆ ಪ್ರತಿಯೊಬ್ಬರಿಗೂ ಯಾರೋ ಒಬ್ರು ಆತ್ಮೀಯ ಇರ್ತಾರೆ. ಇಲ್ಲ, ಆ ಆತ್ಮೀಯ ಸರಿಯಾಗಿರ್ಬೇಕು ಮಾತ್ರ. ಆ ಆತ್ಮೀಯ ಸರಿಯಾಗಿದ್ದವನಾಗ್ಬಿಟ್ರೆ ಎಲ್ಲರ ಮಾತನ್ನು ಎಲ್ಲರೂ ಕೇಳದೆ ಹೋದ್ರೆ ಯಾರ್ದೋ ಒಬ್ರ ಮಾತನ್ನು ಯಾರೋ ಕೇಳ್ತಾರೆ. ಆ ಹೇಳೋ ವ್ಯಕ್ತಿ ಅವನಿಗೆ ಕರೆಕ್ಟಾಗಿ ಅವನು ಹಿತೈಷಿಯಾಗಿ ಸರಿಯಾಗಿ ಹೇಳ್ದ ಅಂದ್ರೆ ಅವಾಗ ಅವನು ತಿದ್ದುಕೊಂಡ್ಬಿಡ್ತಾನೆ. ಅದೊಂದು ರೀತಿ ಪುಣ್ಯ. ಆ ಮಹಾತ್ಮರು ಸಿಗೋದು, ಆ ಸತ್ಸಂಗ ಸಿಗೋದು, ಅಥವಾ ಸನ್ನಿವೇಶ ಒದಗೋದು. ಮೋಹದಿಂದ ಅದಾಯ್ತು, ವಾಕ್ಯ ಓದಿಲ್ವಾ? ಮೋಹ ಅವಿವೇಕತಃ ಗೃಹೀತ ಉಪಾದಾಯ ಅಸಗ್ರಹಾನ್ ಅಶುಚಿ ಮನುಷ್ಯಾನ್ ಪ್ರವರ್ತಂತೆ ಲೋಕೆ ಅಶುಚಿವ್ರತಃ. ಆಯ್ತಾ? ದೋಷನ ಗುರುತಿಸ್ಕೊಳ್ಳೋದೇ 50% ಅಲ್ವಾ ಆ ದಿಕ್ಕಲ್ಲಿ ಗುರುಗಳೇ? ಏನಮ್ಮ? ನಮ್ಮಲ್ಲಿರೋ ದೋಷನ ಗುರುತಿಸ್ಕೊಳ್ಳೋದೇ 50% ಆ ದಿಕ್ಕಲ್ಲಿ ಮುಂದ್ ಹೋದಂಗೆ. ಗುರುತಿಸ್ಕೊಂಡ್ಮೇಲೆ 50% ನಮ್ಮಲ್ಲಿರೋ ದೋಷಗಳನ್ನ ಗುರುತಿಸ್ಕೊಳ್ಳೋದೇನೆ 50% ನಾವ್ ಆ ದಿಕ್ಕಲ್ಲಿ ಹೋದಂಗೆ. ಕರೆಕ್ಟ್, ಹೌದು, ನಿಜ. ದೋಷ ಗೊತ್ತಾಗ್ಬೇಕು ಮುಂಚೆ. ಗುರುತಿಸ್ಕೊಂಡ್ರೆ ನಾನು ಬದಲಾಯಿಸ್ಕೋಬೇಕು ಅನ್ನೋ ಮನೋಧರ್ಮ ತಾನೇ ಬರುತ್ತೆ. ಹೌದು, ಗುರುತಿಸ್ಕೋಬೇಕು. ಪದೇ ನಮ್ಮನ್ನು ನೋಡ್ಕೋಬೇಕು. ಮನುಸ್ಮೃತಿ ಒಂದು ಶ್ಲೋಕ ಇದೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಅಂತ. ಪ್ರತಿನಿತ್ಯ ಮನುಷ್ಯ ತಾನು ಮಲಗುವಾಗ ನಾನು ಬೆಳಗ್ಗೆಯಿಂದ ರಾತ್ರಿ ಏನೋ ಮಾಡಿದ್ರೆ ಜ್ಞಾಪಕ ಮಾಡ್ಕೋಬೇಕಂತೆ. ಅದರಲ್ಲಿ ಕಿನ್ನುಮೆ ಪಶುಭಿಷ್ಟು, ನಾನು ಇದರೊಳಗೆ ಮಾಡಿದ ಪಶು ಪ್ರಾಣಿಗಳು ಮಾಡುವಂಥ ಕೆಲಸ ಏನಾದ್ರು ಮಾಡಿದ್ನ, ಪ್ರಾಣಿಗಳು ಅವಿವೇಕದಿಂದ ಮಾಡುತ್ತಲ್ಲ ಅಂಥ ಕೆಲಸ ಏನಾದ್ರು ಮಾಡಿದ್ನ, ಅಥವಾ ಕಿನ್ನು ಸತ್ಪುರುಷರು ಒಪ್ಪುವ ಅವರು ಮೆಚ್ಚುವಂಥ ಏನೋ ಕೆಲಸ ಮಾಡಿದ್ನ ಅಂತ ಪ್ರತಿನಿತ್ಯ ನೋಡ್ಕೋಬೇಕಂತೆ. ತನ್ನ ದಿನಚರಿಯನ್ನ ಆತ್ಮಾವಲೋಕನೆ ಮಾಡ್ಕೋಬೇಕು, ಪೂರ್ವಾವಲೋಕನೆ ಮಾಡ್ಕೋಬೇಕು. ಸಿಂಹಾವಲೋಕನ ಅಂತೀವಲ್ಲ, ಇವತ್ತು ನಾನು ಏನೇನು ಮಾಡಿದೆ, ಏನೇನು ಅಕಸ್ಮಾತ್ ಸುಳ್ಳು ಹೇಳಿದ್ನ, ಅಥವಾ ಯಾರಿಗಾರು ತೊಂದರೆ ಮಾಡಿದ್ನ, ಅಥವಾ ಯಾರಿಗಾರು ಹಿಂಸೆ ಮಾಡಿದ್ನ, ಅಥವಾ ಏನಾದ್ರು ತಗೊಂಡ್ಬಿಟ್ನ, ಕಳ್ತನ ಮಾಡಿದ್ನ, ಅಥವಾ ಯಾವುದಾದ್ರು ಕೆಟ್ಟದಾಗಿರ್ತಕ್ಕಂಥ ನಡವಳಿಕೆ ತೋರಿಸಿದ್ನ, ಇತ್ಯಾದಿಗಳನ್ನ ಜ್ಞಾಪಿಸ್ಕೋಬೇಕಂತೆ. ಜ್ಞಾಪಿಸ್ಕೊಂಡು ಆ ಮನಸ್ಸಿಗೆ ನಿಮಗೆ ಇನ್ಸಲ್ಟ್ ಮಾಡ್ಕೊಂಡ್ರೆ, ನಿಮಗೆ ಮನಸ್ಸಿಗೆ ಹರ್ಟ್ ಆಯಿತು, ಬೇಜಾರಾಯಿತು, ದುಃಖ ಆಯಿತು ಅಂದರೆ ಅದೇ ಪ್ರಾಯಶ್ಚಿತ್ತ. ಅಲ್ಲಿ ಆರಂಭ ಆಯಿತು ಪ್ರಾಯಶ್ಚಿತ್ತ ಅಂತ ಅರ್ಥ. ಅದರಿಂದ ಅದು ಬೆಳೆಯುತ್ತೆ. ಇದು ಮಾಡಬಾರ್ದು, ಖಂಡಿತ ತಪ್ಪು, ಇದು ತನಗೆ ದುಃಖ ಆಗಕ್ಕೆ ಶುರು ಆಯಿತು ಅಂದರೆ ಮಾಡಿದ ತಪ್ಪು ಕೆಲಸದಲ್ಲಿ ಅವನು ತಿದ್ಕೊಳ್ತಾನೆ ಅಂತ ಅರ್ಥ. ನನಗೆ ಅದು ದುಃಖವೇ ಆಗಲಿಲ್ಲ, ಪಶ್ಚಾತ್ತಾಪವೇ ಆಗಲಿಲ್ಲ ಅಂದರೆ ತಿದ್ಕೊಳ್ಳೋಲ್ಲ. ಪಶ್ಚಾತ್ತಾಪ ಆಗಬೇಕು, ಅವನಿಗೆ ದುಃಖ ಆಗಬೇಕು ಆ ಮಾಡಿದ್ದು, ಅವ್ನಿಗೆ ಇದಾಗಬೇಕು ಮನಸ್ಸಿಗೆ, ನಾನು ಮಾಡಬಾರ್ದಾಯ್ತು ಇಂಥ ಕೆಲಸ ಮಾಡಿಬಿಟ್ಟಲ್ಲ ಅಂತ ಅವನಿಗೆ ಅರಿವಾಗಬೇಕು. ಅವಾಗ ಅವ್ನು ಬೇಗ ತಿದ್ಕೊಂಡ್ಬಿಡ್ತಾನೆ, ಹೌದು ಮಾಡೋದಲ್ಲ ನಾನು ಅಂತ. ಮಕ್ಕಳನ್ನ ಬೇಗ ತಿದ್ಬೋದು. ಮಕ್ಕಳಲ್ಲಿ ಸಾಮಾನ್ಯ 8-10 ವರ್ಷದೊಳಗಿನ ಮಕ್ಕಳನ್ನ ಮಾಡ್ಬೋದು. 15-20 ವರ್ಷ ಆಗ್ಬಿಟ್ರೆ ಕಷ್ಟ, ಬದುಕೊಂಡ್ಬಿಡ್ತಾರೆ. ಇನ್ನು ಯುವಕರನ್ನ 30-35 ಅವರನ್ನು ತಿದ್ದಕ್ಕೆ ಆಗೋದೇ ಇಲ್ಲ. ಅವನ ಉದಾಸೀನ ಮಾಡ್ಬೇಕು ಅಷ್ಟೇ. ಕಷ್ಟ. ನಮ್ಮಲ್ಲಿ ದುರ್ಗುಣ ಇರಬಾರ್ದು. ಅದಕ್ಕೆ ನಾವು ಪ್ರತಿನಿತ್ಯ ಸತ್ಸಂಗವನ್ನು ಅಪೇಕ್ಷೆ ಪಡಬೇಕು ಅನ್ನೋ ಇದೇ ಉದ್ದೇಶಕ್ಕೆ. ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಮಾತಾಡೋದು ಹೇಗೆ ಮಾತಾಡ್ತಾರೆ, ಹೇಗೆ ಜನರ ಹತ್ರ ಬಿಹೇವ್ ಮಾಡ್ತಾರೆ, ತಾವು ಮಾಡೋ ಕೆಲಸವನ್ನು ಎಷ್ಟು ನೀಟಾಗಿ ಮಾಡ್ತಾರೆ ಅದನ್ನು ಗಮನಿಸ್ತಾ ಇರಬೇಕು. ಒಂದು ಪೂಜೆ ಮಾಡೋದು ಎಷ್ಟು ನೀಟಾಗಿ ಮಾಡ್ತಾರೆ, ಒಬ್ಬರ ಹತ್ರ ಮಾತಾಡುವಾಗ ಎಷ್ಟು ಪೊಲೈಟಾಗಿ ಮಾತಾಡ್ತಾರೆ, ಚಿಕ್ಕವರು ದೊಡ್ಡವರು ವ್ಯತ್ಯಾಸ ಇಲ್ಲದೆ ಎಲ್ಲವನ್ನೂ ಗೌರವ ಕೊಟ್ಟು ಮಾತಾಡ್ತಾರೆ, ಎಷ್ಟು ಆತ್ಮೀಯವಾಗಿ ಪ್ರೀತಿ. ಅದನ್ನು ಗಮನಿಸಿದಾಗ ನಾನು ಹಾಗೆ ಇರಬೇಕು, ನನ್ನ ಅವಾಗ ಅವ್ರಿಗೆ ಅನಿಸುತ್ತೆ ನಾನು ಹಾಗಿದ್ದೇನೆ, ನಾನು ಮನುಷ್ಯ ಆಗ್ತೀನಿ, ಸಮಾಜದ ಆಗ್ತೀನಿ ಅಂತ ಅನ್ಸುತ್ತೆ. ಆಮೇಲೆ ಅಧ್ಯಾತ್ಮ ಮಾರ್ಗ, ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗೋ, ಗೌರವಾನ್ವಿತ ವ್ಯಕ್ತಿ ಆಗೋ, ಆಮೇಲೆ ಅಧ್ಯಾತ್ಮ ಮಾರ್ಗ ಅಳವಡಿಸ್ಕೊಳ್ಳುತ್ತೆ.
ಇಲ್ಲೇ ಲೌಕಿಕ ಜೀವನದಲ್ಲೇ ಫೇಲ್ ಆದ್ರೆ ಅಧ್ಯಾತ್ಮ ಜೀವನ ಎಂತ ಆಡ್ಬಾಡುತ್ತೆ ಅವನಿಗೆ. ಲೌಕಿಕ ಜೀವನದಲ್ಲಿ ಫೇಲ್ ಆಗಬಾರ್ದು ಅವನು. ಅಶುಚಿಯಾದ ಕೆಟ್ಟದಾದ ವ್ರತವನ್ನುಳ್ಳವರು ಯಾರೋ ಅವರು ಅಶುಚಿ ವ್ರತರು. ಅವ್ರಿಗೆ ಎಷ್ಟು ಇರುತ್ತೆ ಆಸುರಿ ಸಂಪತ್ತಿನ ಚಿಂತೆ ಅಂದ್ರೆ ಬರೀತಾರೆ ಪರಮಾತ್ಮ ಹೇಳ್ತಾನೆ, ಚಿಂತಾಂ ಅಪರಿಮೇಯಾಂಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾಃ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ನ್ಯಾಯೇನಾರ್ಥಸಂಚಯಾನ್ ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ ಆಶಾಶಾಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಮನ್ಯಾಯೇನಾರ್ಥಸಂಚಯಾನ್ ಚಿಂತಾಂ ಅಪರಿಮೇಯಾಂ ಚ ಪ್ರಲಯಾಂತಾಂ ಉಪಾಶ್ರಿತಾಃ ಕಾಮೋಪಭೋಗಪರಮಾಃ ಏತಾವತ್ ಇತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಶತೈಃ ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ್. ಅಪರಿಮೇಯ ಅಂದ್ರೆ ಅಳೆಯೋಕ್ಕೆ ಆಗಲ್ಲ, ಅಳತೆ ಮಾಡೋಕ್ಕೆ ಆಗಲ್ಲ. ಪರಿಮಾತು ಅಂದ್ರೆ ಅಳತೆ ಮಾಡೋಕೆ ಇಷ್ಟು ಅಂತ ಹೇಳಕ್ಕಾಗೋದು ಪರಿಮೇಯ. ಅಪರಿಮೇಯ ಅಂದ್ರೆ ಅಳೆಯೋಕ್ಕೆ ಆಗದ, ಅಳತೆ ಮಾಡೋಕ್ಕೆ ಆಗದೆ ಅಂತಕ್ಕಂಥ ಚಿಂತೆ. ಎಷ್ಟು ಚಿಂತೆ ಅಂದ್ರೆ ಅಯ್ಯೂ ಚುರುಕಾಡ್ತಾರೆ, ಯಾವಾಗಲೂ ಚಿಂತಾಗ್ರಸ್ತರಾಗಿರ್ತಾರೆ. ಅಳತೆ ಮಾಡೋಕ್ಕಾಗದೆ ಅಷ್ಟು ಚಿಂತೆಯಿಂದ ಕೂರ್ಕೊಂಡವರಾಗಿರ್ತಾರೆ. ಇದು ಒಂದು ಗುಣ. ಆಮೇಲೆ ಪ್ರಳಯಾಂತಂ, ಸಾಯುವವರೆಗೂ ಅವ್ರು ಅದನ್ನು ಆಶ್ರಯಿಸ್ಕೊಂಡಿರ್ತಾರೆ ಆ ಚಿಂತೆಯಿಂದ. ಆಯಿತು ಚಿಂತೆ ಒಂದು ತಿಂಗಳು ಅಥವಾ ಒಂದು ವಾರ ಅಥವಾ ಒಂದು 10 ದಿವಸ ಹಾಗಲ್ಲೇ ಇಲ್ಲ, ಸಾಯುವವರೆಗೂ ಚಿಂತಾಕ್ರಾಂತರಾಗೇ ಇರ್ತಾರೆ. ಯೋಚನೆ ಚಿಂತೆ ಎಲ್ಲರ ಚಿಂತೆಯನ್ನು ತಲೆ ಹಚ್ಕೊಂಡು ಅದನ್ನು ಹೇಗೆ ಸರಿ ಮಾಡಬೇಕು ಅಂದ್ಕೊಂಡು, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂದ್ಕೊಂಡು ಏನೋ ಅದು ಆಶೀರ್ವಾದ ಇದೆ. ನನ್ನ ಮಕ್ಕಳಿಗೆಲ್ಲ ಹೀಗೆ ಮಾಡಬೇಕು, ಮೊಮ್ಮಕ್ಕಳಿಗೆ ಹೀಗೆ ಮಾಡಬೇಕು ಅಂತ ಎಲ್ಲ ಸೃಷ್ಟಿಯಾದವರು ಅವರ ಕರ್ಮಾನುಸಾರ ಸೃಷ್ಟಿಯಾಗಿದ್ದಾರೆ. ಕರ್ಮಾನುಸಾರ ಅವರವ್ರ ಪುಣ್ಯ ಪಾಪ ಕರ್ಮ ಅವ್ರನ್ನ ಕಾಪಾಡುತ್ತೆ. ಇನ್ನೇನು ಎಲ್ಲರಿಗೂ ನಾನು ಸರಿ ಮಾಡ್ತೀನಿ, ಎಲ್ರಿಗೂ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳ ಕಾಲಕ್ಕೆಲ್ಲ ನಾನು ತುಂಬಿಡ್ತೀನಿ ಅಂತ ಅರ್ಥ ಇದೆ ಅದಕ್ಕೆ. ಏನು ಅವ್ರು ದುಡ್ಕೊಳಕ್ಕಾಗಲ್ವ, ಅವ್ರಿಗೆ ಇರೋಕ್ಕಾಗಲ್ಲ, ಮಾಡ್ಕೊಳ್ತಾರಪ್ಪ. ಏನು ನೀನು ಯಾವ್ದಕ್ಕೆ ನಿನ್ನ ಉದ್ಧಾರ ನೋಡ್ಕೊ. ಇವಾಗ ನಿನಗೇನು ನಿನ್ನ ತಂದೆ ತಾಯಿಯಿಂದ ಬಂದಿದೆಯೋ ಅದನ್ನು ಹಾಗೆ ಉಳ್ಕೊಂಡು ಹಾಗೆ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಲ್ಲ. ಇಲ್ಲ ನಿನ್ನಕ್ಕೆ 10 ದುಡಿಬೇಕು, ಅವ್ರಿಗೆಲ್ಲ ಒಬ್ಬೊಬ್ಬರಿಗೂ 4 ಮನೆ ಮಾಡಬೇಕು, 4 ಕಾರು ಏನೇನೋ ಕೊಟ್ಕೊಂಡು ಅದೆಲ್ಲ ಇನ್ನು ನೆಂಟರು ಅದು ಏನಾಗುತ್ತೆ ಅಂದರೆ ಭಗವಂತ ಏನೋ ಕೊಟ್ಟಿರ್ತಾನಲ್ಲ ಅದನ್ನು ತೃಪ್ತನಾಗದೇನೆ ಇನ್ನೂ ಮಾಡ್ತೀರಿ ಅಂತ ಹೋದ್ರೆ ಹಲ್ ಮುರ್ಕೊಳ್ತಾನೆ. ನಾನು ಕೊಟ್ಟಿದ್ದರೆ ನಿಮ್ಗೆ ತೃಪ್ತಿ ಆಗಲಿಲ್ವಾ, ಸರಿ ದುಡ್ಕೊಳಕ್ಕೆ ಹೋಗು, ಏನಾಗುತ್ತೆ ಗೊತ್ತಾಗತ್ತೆ ಅಂತಾನೆ. ಭಗವಂತ ಪರಿಪೂರ್ಣ ಕೊಟ್ಟಿದ್ದಾನೆ, ತೃಪ್ತಿಯಾಗಿ ಕೊಟ್ಟಿದ್ದಾನೆ, ಸಾಕು. ನಮಗೇನು ಜೀವನ ನಡೆಸೋಕ್ಕಾಗತ್ತೆ. ಹೊಟ್ಟೆ ಬಟ್ಟೆ ಕೊರತೆ ಮಾಡಿಲ್ಲ, ಔಷಧಿಗೆ ಇನ್ನೇನು ಆ ಮಕ್ಕಳಿಗೆ ಐಶ್ವರ್ಯ ಯೋಗ ಇದ್ದರೆ ನೀನು ದುಡ್ದು ಹೌದು ಐಶ್ವರ್ಯವಂತರಾಗ್ತಾರೆ. ಅವರೆಲ್ಲ ಕಳ್ಕೊಳ್ಳೋರು ಅದೇ, ನೀನು ದುಡ್ದಿಟ್ಟು ಎಲ್ಲ ಕಳ್ಕೊಳ್ತಾರೆ. ನೀನೇನು ಭಾರಿ ದುಡ್ದಿಟ್ಬಿಟ್ಟು ಅದೆಲ್ಲ ಉಳಿಸ್ಕೊಳ್ತಾರೆ ಅನ್ಕೋಬೇಡ. ಅವರಿಗೆ ದುರ್ವ್ಯಸನ ಹತ್ಕೊಂಡ್ಬಿಡ್ತು ಅಂದರೆ ನೀನು ಎಷ್ಟು ಕೋಟಿಗಟ್ಟೆ ದುಡ್ದಿಟ್ಟಿದ್ದು ಎಲ್ಲ ಕಳ್ಕೊಳ್ತಾರೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ವಿನಯವಂತರು, ನೀತಿವಂತರಾದರೆ ನೀನು ಏನು ಕೂಡಿಡದೆ ಹೋದು ಶ್ರೀಮಂತರಾಗ್ತಾರೆ. ಅವರೇ ದುಡ್ಕೊಳ್ತಾರೆ. ಇವನ್ ಸಾಮಾನ್ಯ ಜ್ಞಾನ ಇರಬೇಕು. ಹೌದು, ಮಕ್ಕಳಿಗೆ ನಾವು ದ್ರೋಹ ಅನ್ಯಾಯ ಮಾಡಬಾರ್ದು ಅನ್ನೋದು ಒಂದು ಇಟ್ಕೊಂಡು ನಾವು ಏನೇ ದುಂದುವೆಚ್ಚ ಮಾಡ್ದೇನೆ, ಹಾಳು ಮಾಡ್ದೇನೆ, ಏನು ಪರಂಪರೆಯಿಂದ ಹಿಂದೆ ಬಂದಿದ್ದು ನೋಡ್ರಪ್ಪ ಇಷ್ಟೆಲ್ಲ ಇದೆ, ನೀವು ನೋಡ್ಕೊಂಡು ಚೆನ್ನಾಗಿ ಸುಖವಾಗಿ ಜೀವನ ಮಾಡ್ರಪ್ಪ ಅಂತೇಳಿ ವಯಸ್ಕೊಟ್ರೆ ಆಯಿತು. ವಯಸ್ಸಾದ್ಮೇಲೆ ಅಲ್ಲಿವರೆಗೂ ಮಕ್ಕಳು ದೊಡ್ಡವರಾಗೋವರೆಗೂ, ಒಂದು ಜವಾಬ್ದಾರಿ ಬರೋವರೆಗೂ, ಅವ್ರಿಗೊಂದು ತಿಳುವಳಿಕೆ ಬರೋವರೆಗೂ ತಂದೆ ತಾಯಿ ನೋಡಿಕೊಂಡು ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೊಂದು ಮದುವೆ ಇನ್ನೊಂದು ಮತ್ತೊಂದು ಮಾಡಿ ಆಯ್ತಪ್ಪ ನಿಮ್ಗೆ ನೋಡ್ಕೊಳ್ರಿ ಅಂತೇಳಿ ವಯಸ್ಕೊಟ್ರೆ ಆಯ್ತು. ಇಲ್ಲ ಅವ್ನಿಗೆ ಇದನ್ನೇ ಮಾಡಬೇಕು ಅಂದ್ಕೊಂಡು ಮಾಡಲೇ ಇಲ್ಲ, ಅವ್ನಿಗೆ ಮನೆ ಮಾಡ್ಕೊಳ್ಬೇಕು, ಇನ್ನೊಂದು ಮಾಡ್ಕೊಂಡು ಎಷ್ಟು ಮಾಡಿಕೊಟ್ರದಾನೆ ಅದಕ್ಕೆ ತುದಿ ಇದೆ. ಅದಕ್ಕೆ ಭ್ರಾಂತಿ ಅದು. ಯಾರ್ಯಾರಿಗೂ ಏನಾದ್ರು ಮಾಡ್ಕೊಳ್ತಿದ್ರು, ಅದು ಮಾಡ್ಕೋಬಾರ್ದು. ಆದಷ್ಟು ಈ ಜೀವನ ಒಂದು ಸಪೋರ್ಟು, ಸಾಧನ. ಅತ್ಯಲ್ಪ ಕಾಲದಲ್ಲಿ
ನನ್ನ ಆತ್ಮೋದ್ಧಾರ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡ್ಕೋಬೇಕೇ ಹೊರತು ಯಾರ್ಯಾರಿಗೂ ಏನೇನೋ ಮಾಡ್ತೀನಿ ಅಂತ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲರಿಗೂ ಮಾಡೋನು ಭಗವಂತ ಇದ್ದೇ ಇದ್ದಾನೆ ಸಾರ್ವಕಾಲಿಕವಾಗಿ. ನೀನೇನು ಸಾರ್ವಕಾಲಿಕ ಅಲ್ಲ. ಮೊನ್ನೆ ಬಂದಿದ್ಯಾ, ನಾಳೆ ನನ್ನ ವಾರಕ್ಕೆ ಹೋಗ್ತೀಯ ಅಷ್ಟೇ, ನನ್ನ ಸರ್ವಿಸಿಗೆ ಹೋಗ್ತೀಯ. ಯಾತಕ್ಕೆ ಎಲ್ಲರಿಗೂ ಮಾಡ್ತೀನಿ ಹೋಗ್ತೀಯ? ಅರ್ಥ ಇಲ್ಲ. ಆಮೇಲೆ ಕಾಮನ ಉಪಭೋಗ, ಚೆನ್ನಾಗಿ ಕಾಮ ಅನುಭವಿಸುವುದು ಅನ್ನೋದೇ ಪರಮ, ಇದೇ ಜೀವನದ ಪರಮಧೇಯ. ಲೈಫ್ ಈಸ್ ಎಂಜಾಯ್ ಅಂತಾರೆ. ಬದುಕು ಅನ್ನೋದು ಬಹಳ ಮಜಾ ಮಾಡೋದೇ ಜೀವನದ ಪರಮಧೇಯ. ಎಷ್ಟು ಮಜಾ ಮಾಡೋಕೆ ಸಾಧ್ಯವೋ ಅಷ್ಟು ಮಜಾ ಮಾಡುವಂತ. ಆ ಮಜಾ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಅದು ಒಬ್ಬೊಬ್ರದ್ದು ನನ್ನ ವ್ಯಾಖ್ಯಾನ. ಮಜಾ ಶಬ್ದಕ್ಕೆ ಯಾವುದು ಇದು ಮಜಾ ಆಯ್ತು. ಸಿನಿಮಾ ನೋಡ್ತಾ ಇರೋದೇ ಮಜಾ, ನೋಡ್ತಾನೆ ಇರ್ತೀವಿ. ಅದು ಹಂಗಲ್ಲ. ಸಿನಿಮಾ ಹೊತ್ತು ನೋಡ್ಬೇಕು, ಸ್ವಲ್ಪ ಹೊತ್ತು ಹೋಟ್ಲಿಗೆ, ಸ್ವಲ್ಪ ಹೊತ್ತು ಊರು ತಿರುಗಬೇಕು, ಸ್ವಲ್ಪ ಹೊತ್ತು ಇನ್ನೇನು ಕುಡಿಬೇಕು, ಸ್ವಲ್ಪ ಹೊತ್ತು ಇನ್ನೇನು ಮಲಗಬೇಕು. ಯಾವುದನ್ನು ಅವ್ರಿಗೆ ನಡೆದಲ್ಲ, ಕಲ್ಪನೆ ಅದು. ಅದು ಯಾಕೆ ಮಜಾ, ಅದು ಹೇಗೆ ಮಜಾ, ಎಷ್ಟಾದ್ರೆ ಮಜಾ ಕೇಳಿದ್ರೆ ಒಂದಕ್ಕೂ ಉತ್ಸಾಹ ಕೊಡಲ್ಲ. ಮಜಾ ಅಂದ್ಬಿಟ್ಟಿದ್ದಾರೆ. ಕಾಮವನ್ನು ಚೆನ್ನಾಗಿ ಅನುಭವಿಸೋದೇ ಸರ್ವಸ್ವ ಅಂದ್ಕೊಂಡ ಏತಾವಧಿ ಇಷ್ಟ ಜೀವನ, ಇದಕ್ಕಿಂತ ಇನ್ನೇನು ಇಲ್ಲ. ಇನ್ನು ಧರ್ಮ ಲೋಕಾಂತರ ಪುಣ್ಯ ಪಾಪ ಪರಮಾರ್ಥ ವಿಚಾರ ಅದೆಲ್ಲ ಸುಮ್ಮನೆ ಕಟ್ಕಥೆ. ಆ ಪಂಚದ ಕಾಗಕ್ಕ ಗುಬ್ಬಕ್ಕ ಕಥೆ ಹೊತ್ತು ಅದೆಲ್ಲ ಎಂಥದ್ದು ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ನೂರಾರು ಆಶೆಗಳೆಂಬ ಪಾಶಾನ ಕುಣಿಕೆ, ಅದನ್ನ ಕಟ್ಟಾಕಲ್ಪಟ್ಟಿರ್ತಾರೆ. ಪಾಶಾನ ಕುಣಿಕೆ, ಆಶೆಯೇ ಪಾಶ, ಅದನ್ನ ಬದ್ಧರು ಅಂದ್ರೆ ಕಟ್ಟಾಕಲ್ಪಟ್ಟವರಾಗಿ ಕಾಮಕ್ರೋಧ ಅವ್ರಿಗೆ ತುಂಬಾ ಆಸೆ ತುಂಬಿಟ್ರೆ ಆಸೆಗೆ ಒಂದು ಚೂರು ಅಡ್ಡಿ ಬಂದು ಸಾಕು, ಬಂದ್ಬಿಡು ಎದ್ದು ಬಿಡ್ತಾರೆ. ಕಾಮಯೇಶ ಕ್ರೋಧೇಶ, ಏನೋ ಮಾಡ್ತೀನಿ ಮಾಡಬೇಡ, ಹೋಗ್ತೀನಿ ಹೋಗ್ಬೇಡ, ತಗೋಬೇಡ ಅಂದ್ರೆ ಬಂದ್ಬಿಡೋದು. ಏನಕ್ಕೂ ಬಿಡಲ್ಲ, ಎಲ್ಲಕ್ಕೂ ಬೈತಾರೆ, ಎಲ್ಲಕ್ಕೂ ಒಂದು ಅರೇಂಜ್ ಮಾಡ್ತಾರೆ. ಈ ಮನೇಲಿ ನರಕ, ಒಂದು ದಿವಸ ಇರೋಕ್ಕಾಗಲ್ಲ, ಈ ಮನೇಲಿ ಮಾತ್ರ ಇರೋಕ್ಕಾಗಲ್ಲ, ಎಲ್ಲಕ್ಕೂ ಅಡ್ಡಿ ಮಾಡ್ತಾರೆ ಅಂತ. ಅದು ಯಾತಕ್ಕೆ ಹೇಳ್ತಿದ್ದಾರೆ, ಎಷ್ಟಕ್ಕೆ ಹೇಳ್ತಿದ್ದಾರೆ, ಯಾವ್ದು ಹಿತ ಅಹಿತ ವಿವೇಕ ಮಾಡಲ್ಲ. ನನ್ನ ಇಷ್ಟಕ್ಕೆ ಅಡ್ಡಿ ಮಾಡಿದ್ರೆ ಅವ್ರು ನರಕ ಅಂತ. ಅವರು ಎಲ್ಲಾ ತಂದೆ ತಾಯಿಗೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ಯಾರಿಗೂ ಹಾಗೆ ಇದಿಲ್ಲ ಅಂತಿಲ್ಲ. ಕೆಲವು ಕೊಡಿಸಿಯೇ ಇರ್ತಾರೆ, ಮಾಡಿಯೇ ಇರ್ತಾರೆ, ಎಲ್ಲ ಆಗಿರುತ್ತೆ. ಅದ್ಯಾವುದು ಕಾಣಲ್ಲ ಅವ್ರಿಗೆ. ಹಿಂದೆ ಕೊಡಿಸಿದ್ದು ಮಾಡಿದ್ದು ಆ ಪ್ರೀತಿ ವಿಶ್ವಾಸ ಏನು ಕಾಣಲ್ಲ. ಇವತ್ತು ಒಂದು ಕಾಣಿಸ್ತಾ ಇರೋದು ಅದು ಅದಕ್ಕೆ ದೊಡ್ಡ ಇದಾಗಿ ಕಾಣುತ್ತೆ ಅವ್ರಿಗೆ. ಇದು ಕೊಡಿಸ್ಲಿಲ್ಲ ಅಂತ. ಎಷ್ಟು ಕೊಡಿಸಿದ್ರೆ ಏನೋ, ಇದನ್ನು ಕೊಡಿಸ್ಲಿಲ್ವಲ್ಲ, ಅಷ್ಟು ಕೊಡಿಸಿದ್ದಕ್ಕೂ ಬೆಲೆ ಇಲ್ಲ. ಹಾಗಾದ್ರೆ ಇದನ್ನು ಕೊಡಿಸಿಲ್ಲ ಅಂತ ಆಯ್ತಪ್ಪ, ಇದನ್ನು ಕೊಡಿಸಿದ್ರೆ ಆಯ್ತು ಅಂದ್ರೆ ಇದನ್ನು ಕೊಡಿಸೋ, ಆಯ್ತು ಅನ್ನಲ್ಲ, ಇದನ್ನು ಕೊಡಿಸೋ ಅಷ್ಟೇ. ಅಯ್ಯೋ ಬಹಳ ಕಷ್ಟ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅವ್ರ ತಂದೆ ತಾಯಿ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ತಮ್ಮ ನಾನು ಎಷ್ಟು ಗೋಳ್ಕೊಳ್ತಿದ್ದೆ ನಮ್ಮ ತಂದೆ ತಾಯಿ ಅನ್ನೋದು ಅವಾಗ ಗೊತ್ತಾಗುತ್ತೆ. ಅವಾಗ ಏನು ಪ್ರಯೋಜನ ಇಲ್ಲ, ಮಿಂಚೋಗಿರುತ್ತೆ. ದೊಡ್ಡ ತಪ್ಪು ಏನು ಅಂದ್ರೆ ತಂದೆ ತಾಯಿಯನ್ನು ನಮ್ಮ ಪ್ರೀತಿ ಇಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ ಕಣ್ರೆ. ತಂದೆ ತಾಯಿಯರೇ ಪ್ರೀತಿ ಮಾಡ್ತಾರೆ, ಹೋದ್ರೆ ಇನ್ಯಾರು ಪ್ರೀತಿ ಮಾಡ್ತಾರೆ ಪ್ರಪಂಚದಲ್ಲೇ ಮಕ್ಕಳನ್ನ? ಅವರೇ ಹರಕೊಲ್ಲಲು ಪರಕಾಯವನೇ ಹರ ಶ್ರೀಚಂದ್ರ ಸೋಮೇಶ್ವರ. ಪರಮೇಶ್ವರನೇ ಕೊಲ್ಲೋ ಕೊಟ್ರೆ ಬೇರೆ ಕಾಯ್ತಾರ ಅಂತ, ಅಪ್ಪ ಅಮ್ಮನೇ ಕೊಲ್ಲೋ ಕೊಟ್ರೆ ಬೇರೆ ನಿಂತ ಕಾಯ್ತಾರೆ. ಅವ್ರಿಗೆ ಅತ್ಯಂತ ಪ್ರಿಯ ತಮರು ಮಕ್ಕಳು ಅಂದ್ರೆ ಇದು ಅರ್ಥ ಆಗಲ್ಲ ಮಕ್ಕಳಿಗೆ. ಎಲ್ಲರಿಗೂ ಬೇಡ ಅಂತಾರೆ, ಯಾವುದನ್ನು ಕೊಡ್ಸಲ್ಲ ಅಂತಾರೆ. ಅಯ್ಯೋ ನಮ್ಗೆ ಜ್ಞಾತಿ ಹುಡುಗ ಇದ್ದ, ಈ ನಮ್ಮಪ್ಪ ಸತ್ಯ ನನ್ನ ನೆಮ್ಮದಿಯಿಂದ, ಯಾಕೋ ಏನಾಯ್ತು ಅಂದ, ಅವನು ಬೂರಿ ಕೆಳಗೆ ಕೊಡ್ಸಲ್ಲ, ಅವ್ನು ಗೋಲಿ ಕೆಲ್ಸ ಅಲ್ಲ, ಅವಳು ಅಷ್ಟು ಕೊಡ್ಸಿದ್ದಾರಲ್ಲ ಅವನು, ಅದೆಲ್ಲ ಅವತ್ತು ಕೊಡ್ಸಿದ್ವು, ಅಲ್ಲಿ ಹಾಳಾಯ್ತು, ಇನ್ನು ಇವತ್ತು ಹೊಸ ಕೊಡ್ಸಿ ಅಲ್ಲ ಕಣು. ಅಪ್ಪನ ಯೋಗ್ಯತೆ ನೋಡ್ಬೇಡವನು, ಅಪ್ಪನಿಗೆ ಎಷ್ಟು ಕಷ್ಟ ಇದೆ, ಅಪ್ಪ ಎಷ್ಟು ದುಡಿತಾ ಇದ್ದಾರೆ, ಸುಮ್ಮನೆ ಅಪ್ಪ ಸಾಯ್ಬೇಕು ಅಂದ್ಬಿಟ್ರೆ ಏನು ಅನ್ಕೊಂಡಿದ್ಯಾ ನೀನು, ಅರ್ಥ ಇದೆಯಾ ಅಂತ. ಅವನು ತನಗೆ ಇಚ್ಛೆಗೆ ಅಡ್ಡಿ ಆಗ್ಬಿಟ್ರೆ ಅವ್ನು ಸಾಯಲಿ ಅನ್ನೋ ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತಾರೆ. ಬಬ್ಬಾ, ಇದಂತೂ ಅತಿರೇಕದ ಪರಮಾವಧಿ. ಇದು ಕಾಮಕ್ರೋಧ ಪರಾಯಣರು ಇವರು. ಕಾಮ ಈ ಹಂತೆ ಕಾಮಭೋಗ, ಅವರಿಗೆ ಕಾಮವನ್ನು ಅನುಭವಿಸೋಕ್ಕೋಸ್ಕರ ಪ್ರಯತ್ನ ಪಡಿಸಿದ್ರು. ಪ್ರತಿನಿತ್ಯ ಕೆಲಸ ಮಾಡೋದೆಲ್ಲೋ ಮಜಾ ಮಾಡಿದೆ. ಕಾಮವನ್ನು ಅನುಭವಿಸುವುದು ಅನ್ನೋದೇ ಇಚ್ಛಾ ವಿಷಯ. ಒಂದಲ್ಲ ಒಂದು ರೀತಿ ಪಂಚೇಂದ್ರಿಯಕ್ಕೂ ಸುಖ ಕೊಡಬೇಕು, ಅದಕ್ಕಾಗಿ ಕೆಲಸ ಮಾಡಬೇಕು ಅಂತೇಳಿ. ಅದೇನಾಗುತ್ತೆ, ಮತಿಯಾದ ಭೋಗಾಸಕ್ತನಿಗೆ ದುಡ್ಡು ಅನಿವಾರ್ಯ ಆಗ್ಬಿಡುತ್ತೆ. ದುಡ್ಡು ಅನಿವಾರ್ಯ ಆಗ್ಬಿಟ್ರೆ ಅನ್ಯಾಯನ ದುಡ್ಡು ಕಳ್ತ ಮಾಡೋಷ್ಟು ಮಾಡ್ತಾನೆ. ಹೆಸರಾಗಿಲ್ಲ, ಅವನು ಡ್ರಗ್ ಅಭ್ಯಾಸ ಆಗ್ಬಿಟ್ಟಿತ್ತು. ಡ್ರಗ್ ಅಭ್ಯಾಸ ಮಾಡಿದವನಿಗೆ ಅನುಕೂಲಸ್ಥನೇ, ಆದ್ರೆ ಎಷ್ಟು ಇದಾಗುತ್ತೆ, ಎಲ್ಲ ಮುಗಿದೋಯ್ತು. ಕಳ್ತ ಮಾಡಿಸು ಮಾಡ್ಬಿಟ್ಟ, ಬ್ಯಾಗಲ್ಲಿ ಇದ್ದು ಕದಿಯೋದು. ಎಂತ ಕೆಟ್ಟ ಕೆಲಸ ಅದು. ಅಂದ್ರೆ ದೊಡ್ಡ ಮನತನದಲ್ಲಿ ಶ್ರೀಮಂತ ಮಂದಿರದಲ್ಲಿ ಬಂದು ಕದಿತೀನಿ ಅಂತಂದ್ರೆ ಅದು ಎಷ್ಟು ಅಧೋಗತಿಗೆ ಹೋದಂಗಾಯ್ತು ಮನುಷ್ಯ. ತುಂಬಾ ತಪ್ಪದು, ಅದು ಇಟ್ಕೋಬಾರ್ದು. ಅದು ಭೋಗ ಕಾಮ ಅತಿ ಆದರೆ ಅದನ್ನು ಈಡೇರಿಸೋಕ್ಕೆ ದುಡ್ಡು ಅನಿವಾರ್ಯ ಆಗ್ಬಿಡುತ್ತೆ. ದುಡ್ಡು ಅನಿವಾರ್ಯ ಆಗ್ಬಿಟ್ಟು ದುಡ್ಡು ಸಿಗದೆ ಆದ್ಮೇಲೆ ಇವ್ರಿಗೆ ದುಡಿಯೋಕ್ಕಾಗಲ್ಲ.
ಇವು ದುಡಿಯೋಕ್ಕಾಗಲ್ಲ, ದುಡ್ಡು ಬೇಕು, ಅವಾಗ ಕಳ್ತನವೇ ನನಗೆ ಇದು. ಕಳ್ತನದಲ್ಲಿ 2 ತರಹ, ಗೊತ್ತಿದೆ ಇದು ಮಾಡ್ಕೊಳ್ತಾರ, ಬುರುಡೆ ಹೊಡೆ ತಗೊಳ್ಳೋದು, ದರೋಡೆ ಮಾಡಿ. ನನ್ನ 9 ಕಡೆಯಲ್ಲಿ ಸರ ಕಳ್ತಾಯಿದೆ ಬೆಂಗಳೂರಲ್ಲಿ. ಬೆಳಿಗ್ಗೆ 9 ಕಡೆಯಲ್ಲಿ ಎಟ್ಟಗಳಲ್ಲಿ ಏನು ಜನರಿಗೆ ಎಷ್ಟು ಅದು ದುಡ್ಡಿನ ಇದು ಬರ್ತಾ ಇದೆ ಅಂದರೆ ಅದೆಲ್ಲ ಯಾತಕ್ಕೆ ಸಲ ತಗೊಂಡೋದು, ಅದೇನೋ ಒಂದು ಮಾರೋದು, ಅದು ದುಡ್ಡು ತಗೊಳ್ಳೋದು, ಇನ್ನೂ ಮಜಾ ಮಾಡೋದು. ಕಿಂಚ ಚಿಂತಾಂ ಅಪರಿಮೇಯಾಂಚ ನ ಪರಿಮಾತುಂ ಶಕ್ಯತೆ ಯಸ್ಯಾಹ ಚಿಂತಾಯಾಹ. ನ ಪರಿಮಾತುಂ ಶಕ್ಯತೆ ಯಸ್ಯಾಹ ಚಿಂತಾಯಾಹ. ಯತ್ತಾ ಯತ್ತಾ ಸಾ ಅಪರಿಮೇಯ. ಸಾ ಅಪರಿಮೇಯ. ಯತ್ ಭಾವ ಯತ್ತ, ಇಷ್ಟು ಅಂತ ಆಗಿರೋದು ಎತ್ತ, ಇಂತಿಷ್ಟು ಅನ್ನೋದು ಇಲ್ಲೇ ಇಲ್ಲ ಅದಕ್ಕೆ. ಇಲ್ಲಿ ಮುಗೀತು ಅಂತ ಇಲ್ಲೇ ಇಲ್ಲ. ಅಯ್ಯಪ್ಪ, ಅದು ಅಳತೆ ಮಾಡೋಕ್ಕಾಗದೇ ಇರೋಷ್ಟು ಚಿಂತೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆ ಪಟ್ಟಿ ನೋಡ್ಬಿಟ್ರೆ ಏನೇನು ಆಗ್ಬೇಕು ನೋಡ್ಬಿಟ್ರೆ ಇದು ಬ್ರಹ್ಮನ ಆಯುಸಲು ಮುಗಿಯಲ್ಲ, ಅಷ್ಟು ಚಿಂತೆ ಆಸೆ ಇರುತ್ತೆ. ನಮ್ಗೆ ಎಷ್ಟು ಮಾಡೋಕ್ಕಾಗತ್ತೆ, ನಾವು ಎಷ್ಟು ಪಡ್ಕೊಳ್ಬಹುದು, ನಮ್ಗೆ ಎಷ್ಟು ಯೋಗ್ಯತೆ ಇದೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ಸುಮ್ಮನೆ ಆಶಾ ಮಂಡನೆ ಬೆಳೆಸ್ಕೊಂಡು ಹೋಗೋದಾ, ಕಲ್ಪನೆ ಮಾಡ್ತಾ ಹೋಗೋದಾ. ಆಮೇಲೆ ಯಾತಕ್ಕೆ ಬೇಕು ಅಷ್ಟು, ಅದು ಹಿಡಿಯೋದು ಏನಾಗುತ್ತೆ ಅಂತ ಕೇಳಿದ್ರೆ ಅದು ಉತ್ಸಾಹ ಕೊಡೋದ. ಬೇಕು ಯಾಕಪ್ಪ ಅಂದ್ರೆ ಬೇಕು, ಅದನ್ನ ಬೇಕು, ಇಷ್ಟೇ ನಂಗೆ ಅದು ಬೇಕಪ್ಪ. ಯಾಕೆ ಬೇಕು ಅಂದ್ರೆ ಯಾಕಪ್ಪ ಅಂದ್ರೆ ಬೇಕು, ಅದನ್ನ ಬೇಕು. ಇದು ಅರ್ಥ ಇದೆ ಇದಕ್ಕೆ. ಯಾವತ್ತು ಮನುಷ್ಯ ಅಲ್ಪ ಜೀವನವನ್ನ, ಅಲ್ಪ ತೃಪ್ತಿಯನ್ನ ತಂದುಕೊಂಡ ಅಂದ್ರೆ ಎಲ್ಲ ಸರಿಯಾಗುತ್ತೆ. ಜೀವನಕ್ಕೆ ನಮ್ಗೆ ಎಷ್ಟು ಮಿನಿಮಮ್ ಇದ್ರೂ ಬದುಕಬಹುದು, ಜೀವನ ಮಾಡಬಹುದು ಯೋಚನೆ ಮಾಡಿ, ಇಷ್ಟೇ ಸಾಕಲ್ಲ. ಎಷ್ಟು ಒಂದು ಊಟ ಮಾಡಿಕೊಂಡಿದ್ದು, ಮೈ ಮುಚ್ಚೋ ಬಟ್ಟೆ ಇಟ್ಕೊಂಡಿದ್ದು ಸಾಕಲ್ಲ, ಇನ್ನೇನು ಬೇಕು ಅಂತ ಯೋಚನೆ ಮಾಡಿಕೊಂಡು ಹಂಗಿದ್ದೆ ಆ ನಿಸ್ಪೃಹನಾದವನಿಗೆ ಜಗತ್ತೇ ತೃಣ ಆಗ್ಬಿಡುತ್ತೆ. ನಿಸ್ಪೃಹತೆ ಬೆಳೆಸ್ಕೋಬೇಕು, ಆಸೆಯನ್ನು ಕಮ್ಮಿ ಮಾಡಿಕೊಂಡು ನಮಗೆ ಎಷ್ಟು ಮಿನಿಮಮ್ ಬೇಕೋ ಅಷ್ಟನ್ನು ಮಾತ್ರ ಉಳಿಸ್ಕೊಂಡು ಇದ್ಕೊಂಡಿದ್ರೆ ಅವನಿಗೆ ಏನು ಕೊರತೆ ಆಗಲ್ಲ, ಏನು ತೊಂದರೆ ಆಗಲ್ಲ, ಅಶಾಂತಿ ಇದು ಏನೂ ಇರಲ್ಲ. ತುಂಬ ಆಸೆ ತುಂಬಿಟ್ರೆ ಅದು ರೆಸ್ಟ್ಲೆಸ್ಸು ಹೊಡಿತಾ ಇರುತ್ತೆ, ಜಂಜಾಟ, ಭಾರಿ ವಿಕ್ಷೇಪ, ಅಶಾಂತಿ, ಭಾರಿ ಇದಾಗುತ್ತೆ, ಪ್ರಯೋಜನ ಇಲ್ಲ ಅದು. ಇಂತಿಷ್ಟು ಅಂತ ಹೇಳಿ ಯಾವ ಚಿಂತೆಗೆ ಒಂದು ಅಳತೆ, ಒಂದು ಗೊತ್ತಾದ ಪರಿಮಾಣ ಇಲ್ಲವೋ ಅದು ಅಪರಿಮೇಯವಾದ ಚಿಂತೆ. ತಾಂ ಅಪರಿಮೇಯಾಂ ಪ್ರಳಯಾಂತಾಂ ಮರಣಾಂತಾಂ. ತಾಂ ಅಪರಿಮೇಯಾಂ ಪ್ರಳಯಾಂತಾನಾಂ ಮರಣಾಂತಾಂ. ತಾನಾಮಿಲ್ಲ ಅನಯ್ಯ, ಪ್ರಳಯಾಂತಾಂ ಮರಣಾಂತಾಂ. ಆ ಅಪರಿಮೇಯವಾದ ಪ್ರಳಯದವರೆಗೆ ಇರತಕ್ಕ ಆ ದುರ್ಯೋಧನಿಗೆ ಆಯ್ತು, ಅನ್ಯಾಯ ಮಾಡಿದ, ಮೋಸದಿಂದ ಜೂಜಾಡಿದ್ರು, ಅಲ್ಲಿ ನೆಮ್ಮದಿ ಇದ್ದಾರೆ ಅಂತ ಇವನಿಗೆ ನೆಮ್ಮದಿ ಇಲ್ಲ. ಇದು ಆಶ್ಚರ್ಯ ಅಂದ್ರೆ ಅಲ್ಲಿ ನೆಮ್ಮದಿಯಿಂದ ಇದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಅಲ್ಲೂ ಅವ್ರಿಗೆ ದುಃಖ ಕೊಡಬೇಕು. ಎಂತ ಕೆಟ್ಟದ್ದು. ಹಾ, ಅವನು ನಮಗ್ ಪರ್ಯಾಪ್ತವಾಗಿದ್ದು ಸಾಕಾಗಲ್ವಂತೆ, ಇನ್ನೊಬ್ರಿಗೆ ಇರಬಾರ್ದಂತೆ. ಎಂತ ರಾಕ್ಷಸ ಗುಣ ಅದು. ಅಲ್ಲಯ್ಯ, ನೀನ್ ಪರ್ಯಾಪ್ತವಾಗಿದ್ಯಾ, ನೀನ್ ಚೆನ್ನಾಗಿದ್ಯಾ, ನಿಂಗೇನು ಕೊರತೆ ಇಲ್ಲ, ಸಾಕು ನಿಂಪಾಡಿಗೆ ನೀನು. ಹಂಗಾಗಲ್ಲ, ಅವನು ಹಂಗೆ ಇದ್ದಾನೆ, ಇದ್ಕೊಳ್ಳೆ ನಿಂಗೇನು. ಅವನಿಗೆ ಇರಬಾರ್ದು, ಅದೊಂದು ಆಸೆ. ಆಸೆ ನನಗೆ ಬೇಕು ಅಂತ ಒಂದೇ ಆಸೆ ಅಲ್ಲ, ಅವನಿಗೆ ಇರಬಾರ್ದು ಅನ್ನೋದು ಆಸೆ ಅಂತೆ. ಎಂಥ ರಾಕ್ಷಸ ಗುಣ ಇದು ಅಲ್ಲ, ಅದು ಅತ್ಯಂತ ಕೆಟ್ಟದ. ಎಷ್ಟು ಅದಕ್ಕೆ ಏನ್ ಬೇಕಾದ್ರೆ ಮಾಡಕ್ಕೆ ಹೆಸ್ತಾನ, ತನ್ನ ದುಡ್ಡು ನನಗೆ ವಿನಿಯೋಗ ಮಾಡ್ತಾನೆ, ಅವನಿಗೆ ತೊಂದರೆ ಕೊಡೋದು ವಿನಿಯೋಗ ಮಾಡ್ತಾನೆ. ಅವನಿಗೆ ಯಾವ ರೀತಿ ನಮ್ಮ ಹಳ್ಳಿಗಳಲ್ಲಿ ಈ ತೋಟ ಚೆನ್ನಾಗಿ ಬೆಳೆಸ್ಕೊಂಡ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ರಾತ್ರಿ ಮುಚ್ಚೋರು ಸೊಸೆಯೆಲ್ಲ ಕಡ್ದಿದ್ದಾರಮ್ಮ. ಏನು ಮಾಡಿದ ಪುಣ್ಯಾತ್ಮ, ಚೆನ್ನ ಪಾಪ ಕಷ್ಟಪಟ್ಟು ಅವನು ಕೆಲಸ ಮಾಡಿದ ತೋಟದಲ್ಲಿ. ತಾನೇ ಗೊಬ್ಬರ ಹಾಕೋದಕ್ಕೆ, ಕಳೆ ಕಿತ್ತೋದಕ್ಕೆ ದುಡ್ಡಿಲ್ಲ ಅಂತ ಅನ್ಕೊಂಡು ತಾನೇ ಕಳೆ ಕಿತ್ತು ಸಸಿಗಳಿಗೆಲ್ಲ ಕುಳಿ ಮಾಡಿ ಗೊಬ್ಬರ ಹಾಕಿ ಮುಚ್ಚಿ ಚೆನ್ನಾಗಿ ಸಾಕಿದ್ದಾನೆ. ಅದನ್ನ ನೋಡಿ ಸಂತೋಷಪಟ್ಟು ಇವನು ಮಾರ್ಗದರ್ಶನ ಆಯ್ತು ನನಗೆ, ನಾನು ಹಾಗೆ ಮಾಡ್ಕೋಬೇಕು ಅನ್ಕೋಬೇಕಾ? ಅಸೂಯೆ ಪಟ್ಬಿಡೋದಾ? ಅಸೂಯೆ ಪಟ್ಬಿಟ್ಟು ಅವ್ರು ಗಿಡ ಎಲ್ಲ ಕಡಿದ್ಬಿಡೋದಾ? ಬಾ ಬಾ ಬಾ, ಎಂಥ ಕ್ರೌರ್ಯ, ಎಂಥ ಒಂದು ಇದು ಕೆಟ್ಟ ಬುದ್ಧಿ ಇದು. ಹಳ್ಳಿಗಳು ತುಂಬಾ ನಡೀತಿದ್ದಲ್ಲ, ಭಾರಿ ಇದು ಕೆಟ್ಟ ಸ್ವಭಾವ. ಪಾಪ ಒಂದು ಇದು ಮೊನ್ನೆ ಬಾಳೆಗೊನೆ ಬಂದಿದ್ದೀನಿ, ಒಂದು 5 ಎಕರೆಗೆ ಹಾಕಿದ್ದಂತೆ. ಬಾಳೆಗೊನೆ ಹಾಕ್ತಾನೆ ಬಂದು ಇಷ್ಟಿಷ್ಟುದ್ದ ಗೊನೆ ಬಿಟ್ಟಿದೆ, ಅದಕ್ಕೆಲ್ಲ ಕವೆ ಕೊಟ್ಟು ನಿಂತಿದ್ದಾನೆ. ಅದನ್ನ ನೋಡಿ ಅವನು ಹೊಟ್ಟೆ ಹೊಡೆದ್ಬಿಟ್ಟು ಇನ್ನೂ ಅದನ್ನು ಬಲ್ತಾ ಇಲ್ಲ, ಅಲ್ಲಿ ಹೋಗಿ ಕಡ್ದು ಬಿಟ್ಟಿದ್ದಾನೆ ಅವನು 50.
ಇವನಿಗೆ ಏನು ಸಿಕ್ತು ಕೇಳಿದ್ರೆ ಇವನಿಗೇನು ಸಿಗಲ್ಲ. ನಂದು ಒಂದು ಕಣ್ಣು ಹೋದ್ರು ಚಿಂತಿಲ್ಲ, ಪಕ್ಕದ ಮನೆ ಒಂದ್ 2 ಕಣ್ಣು ಹೋಗ್ಲಿ ಅಂತ. ನೋಡಿ ಆ ಸ್ವಭಾವ. ಯಪ್ಪ, ಈ ಆಸುರಿ ಸಂಪತ್ತಿಗೆಲ್ಲ ಇದಕ್ಕೆಲ್ಲ ಪರಿಹಾರ ಭಗವಂತನೇ ಮಾಡ್ಬೇಕೆ ಹೊರತು ಇದು ಹೇಳಿ ಕೇಳ್ತಿದ್ದಕ್ಕಾಗಲ್ಲ ಇದನ್ನ. ಅಪರಿಮೇಯ ಪ್ರಳಯಾಂತ ಮರಣಾಂತದವರೆಗಿರ್ತಕ್ಕಂತಹ ಚಿಂತೆಯನ್ನು ತುಂಬಿಕೊಂಡಿರ್ತಾರೆ. ಮತ್ತು ಉಪಾಶ್ರಿತಾಹನ ಆಶ್ರಯಿಸಿಕೊಂಡವರಾಗಿರ್ತಾರೆ. ಉಪಾಸನೆ ಅಂತ ಸಾಲ. ಉಪಾಶ್ರಿತ ಅಂದ್ರೆ ಅದನ್ನು ಕಟ್ಟು ಹೊಡೆದವರಾಗಿರ್ತಾರೆ, ಆಶ್ರಯಿಸಿಕೊಂಡಿರ್ತಾರೆ, ಆ ಚಿಂತೆಯನ್ನು ತುಂಬಿಕೊಂಡಿರ್ತಾರೆ ಅಂತ ಅರ್ಥ. ಸದಾ ಚಿಂತಾಪರಾಹ ಇತ್ಯರ್ಥ. ಸದಾ ಚಿಂತಾಪರಾಹ ಇತ್ಯರ್ಥಃ. ಸದಾ ಚಿಂತ ಒಂದೇ ಪದ ಬಿಡಿದೆ, ಬಿಡಿಸ್ಬೇಕು. ಸದಾ ಚಿಂತ, ಯಾವಾಗಲೂ ಚಿಂತಾಪರ. ತಮ್ಮ ಬಗ್ಗೆ ಚಿಂತೆ ಮಾಡೋದು, ಬರೋರ ಬಗ್ಗೆ ಚಿಂತೆ ಮಾಡೋದು, ತನಗೇನೇನು ಬೇಕು ಅನ್ನೋದು, ಬರೋರಿಗೆ ಏನೇನು ಆಗಬಾರ್ದು ಅನ್ನೋದು, ಈ ಚಿಂತೆಯಲ್ಲಿ ಯಾವಾಗಲೂ ಮುಳುಗಿರ್ತಾರೆ. ಆಮೇಲೆ ಕೆಲವು ಯಾವುದು ಬದಲಾಯಿಸೋಕ್ಕಾಗಲ್ವೋ ಆಗೋಗ್ಬಿಟ್ಟಿದ್ಯೋ ಅದೇನು ಕೂತು ಯೋಚನೆ ಮಾಡೋದು. ಹಳೇದು ಆಗೋಗಿರೋದು ಯಾವತ್ತಿಂದೋ ವಿಚಾರ, ಇವಾಗ ಅದು ಕೊರಗೋದು ಅಂತ ಯೋಚನೆ ಮಾಡ್ಕೊಂಡು ಏನು ಪ್ರಯೋಜನ ಅದರಿಂದ? ಅದು ಆಗೋಗಾಯ್ತು, ನಡೆದೋಗಾಯ್ತು, ಅದು ಏನಾಗಬೇಕು ಅದು ಎಫೆಕ್ಟ್ ಆಗಾಯ್ತು. ಈಗ ಹಂಗಾಗ್ಬಿಡ್ತು, ಹಿಂಗಾಗ್ಬಿಡ್ತು, ಹಂಗಾಗ್ಬಿಟ್ಟು ಹಿಂಗಾಗ್ಬಿಟ್ಟು, ಅಯ್ಯೋ ಗ್ರಹಚಾರ ಏನು ಮಾಡ್ತೀಯ ಅದನ್ನ ಯೋಚನೆ ಮಾಡಿದೆ. ಇವಾಗ ಸದ್ಯದಲ್ಲಿ ಮಾಡಬೇಕಾದ ಕರ್ತವ್ಯದ ಚ್ಯುತನ ಅದೇ, ಒಳ್ಳೆ ಅನುಷ್ಠಾನ, ಒಳ್ಳೆ ಸಾಧನೆಯನ್ನು ಮಾಡಿ ಅದನ್ನು ಮಾಡಿದೆ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ, ಏನು ಪ್ರಯೋಜನ ಆಗಲ್ಲ. ಅದು ಕೊರಗಿ 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 ದೇಹವೂ ವೀಕ್ ಆಗುತ್ತೆ, ಇಂದ್ರಿಯವೂ ವೀಕ್ ಆಗುತ್ತೆ. ಇವನು ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷಣಂ ಚಿತಾ ದಹತಿ ನಿರ್ದೇಹಂ ಚಿಂತಾ ದಹತಿ ದೇಹಿನಂ ಅಂತ. ಚಿತೆ ಬರೀ ಶರೀರ ಮಾತ್ರ ಸುಡುತ್ತೆ, ಸ್ಮಶಾನ ಚಿತೆ. ಈ ಚಿಂತೆ ಜೀವ ಇರುವ ಶರೀರ ಸುಡುತ್ತೆ. ಯಾವಾಗೂ ಚಿಂತಾಪರ ಇರ್ತಾರೆ. ಕಾಮೋಪಭೋಗ ಪರಮಾಹ. ಕಾಮೋಪಭೋಗರಮ. ಕಾಮ್ಯಂತೇತಿ ಕಾಮಾಹ ವಿಷಯ ಶಬ್ದಾದಯಃ. ಕಾಮ್ಯಂತೇತಿ ಕಾಮಾಹ ವಿಷಯಾಃ ಶಬ್ದಾದಯಃ. ಕಾಮ ಶಬ್ದಕ್ಕೆ ಸಾಮಾನ್ಯ ಇಚ್ಛಾ ವಿಶೇಷ ಕಾಮ ಆಗಬೇಕು. ಧನಕನಕ ವಾಹನ ವಸ್ತುವನ್ನು ಕಾಮ ಅಂತ ಇದ್ದಾರೆ. ಕಾಮ್ಯಂತೆ ಕಾಮಿಸಲ್ಪಡುತ್ತದೆ, ಬಯಸಲ್ಪಡುತ್ತದೆ. ಆದ್ದರಿಂದ ಗೌಣಾರ್ಥದಲ್ಲಿ ಅದನ್ನು ಕಾಮ ಅಂತ ಇದ್ದಾರೆ. ಕಾಮ ಶಬ್ದಕ್ಕೆ ಮುಖ್ಯಾರ್ಥದಲ್ಲಿ ಇಚ್ಛೆ, ಬಯಕೆ, ಆಸೆ ಅಂತ. ಅದು ಮನಸ್ಸಿನಿಂದ ಬುದ್ಧಿ ಧರ್ಮ. ಅದು ಅದನ್ನು ಹೇಳ್ದೇನೆ. ಕಾಮ್ಯಂತೆ ಇದು ಕಾಮ, ಕಾಮಿಸಲ್ಪಡುತ್ತವೆಯಲ್ಲ ಧನಕನಕ ವಾಹನ ವಸ್ತು. ಅದರ ವಿಷಯದಲ್ಲಿ, ಆ ಶಬ್ದಾದಿಗಳ ವಿಷಯದಲ್ಲಿ ಬೈಕ್ ಅದು ಅದು ಅದದು ಉಪಭೋಗ ಪರಮಾಹ. ಅದನ್ನು ಅನುಭವಿಸುವುದು ಅನ್ನೋದೇ ಜೀವನದ ಪರಮಧ್ಯೇಯ. ಚೆನ್ನಾಗಿ ಮಜಾ ಮಾಡಿದೆ, ಭಾರಿ ಖುಷಿ ಪಟ್ಟು. ಅದು ಬೇರೆ ಹೇಳ್ಕೋಬೇಕು ಎಲ್ಲರ ಮುಂದೆ, ಹಂಗೆ ಮಜಾ ಮಾಡೋದು, ಹಿಂಗೆ ಮಜಾ ಮಾಡಿದೆ. ಯಾಕೆ ತಾನೇ ಒಬ್ಬನೇ ಖುಷಿ ಪಟ್ಟರೆ ಅವನಿಗೆ ನಾನು ಎಲ್ರಿಗೂ ಗೊತ್ತಾಗಲಿಲ್ಲ ಅಂದರೆ ಅವ್ನು ಸಂತೋಷ ಇಲ್ಲ. ನೀವೆಲ್ಲ ಯಾರೂ ಅನುಭವಿಸ್ತಿಲ್ಲ, ಅಷ್ಟು ಮಜಾ ನಾನು ಮಾಡಿದೆ ಅಂತ ಅವ್ನು ಹೇಳ್ಕೊಂಡು ಸಂತೋಷ ಪಡ್ಕೊಂಡು ಕಲ್ಪನೆ ಇದು. ಅದು ಅವರು ಇಲ್ಲಪ್ಪ ನಮ್ಗೆ ಅದನ್ನು ಅನುಭವಿಸ್ತೇನೆ, ಆನಂದವಾಗಿದ್ದೀವಿ ಅಂತಂದರೆ ಅದು ಇನ್ನೂ ಕಪಾಳ ಹೊಡೆದಾಗುತ್ತೆ ಇವರಿಗೆ. ನಮಗೆ ನೀನೇನು ಮಜಾ ಮಾಡಿದೆ, ಅನುಭವಿಸಿದೆ, ಖುಷಿ ಪಟ್ಟೆ ತಂದಿಲ್ಲ, ನಮ್ಗೆ ಅದು ಇಲ್ಲದೆ ಹೋದ್ರೆ ನಮ್ಗೆ ಏನು ಕೊರತೆ ಆಗಿಲ್ಲಪ್ಪ, ನಾವು ಆನಂದವಾಗೇ ಇದ್ದೀವಿ, ನೆಮ್ಮದಿಯಾಗೇ ಇದ್ದೀವಿ, ಸಂತೋಷವಾಗೇ ಇದ್ವಿ ಅಂದರೆ ಅದು ಹೆಂಗೆ ಅಂತ ಆಮೇಲೆ ಏನು ಅನುಭವಿಸಿ ಆನಂದ ಆಗಬೇಕು ಎಲ್ಲಿದೆ ಶಾಸ್ತ್ರದಲ್ಲಿ? ಅನುಭವಿಸಿದ್ರೆ ಏನು ಆಯಾಸ ಆಗೈತೆ ಹೊರತು ಏನು ಆನಂದ ಅಲ್ಲ, ಕಲ್ಪನೆ ಅದಷ್ಟೇ. ನಮ್ಮ ತಿರುಪತಿ ಬೆಟ್ಟ ಹತ್ತಿಲ್ವಾ ಅಂತಂದು. ಅಯ್ಯೋ ಇಲ್ಲಪ್ಪ ಸುಸ್ತಾಗತ್ತೆ. ನೀನು ಹೆಂಗೆ ಗೊತ್ತು ಅದು? ಅದಪ್ಪ ಸಣ್ಣ ಗುಡ್ಡ ಹತ್ತಿದಾಗ ಎಷ್ಟು ಸುಸ್ತಾಗತ್ತೆ ಗೊತ್ತಿದೆ, ಇನ್ನು ಅದಕ್ಕೆ ಹತ್ತಿಯೇ ನೋಡ್ಬೇಕಾ ಎಷ್ಟು ಸುಸ್ತಾಗತ್ತೆ ಅನ್ನಕ್ಕೆ? ಹತ್ತು ತೆಂಗಿನ ಮೇಲೆ ಹತ್ತಿರದೆ ಎಷ್ಟು ಸುಸ್ತಾಗತ್ತೆ ನೋಡ್ಬೇಕಾ? ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರಲ್ವಾ? ಒಂದು ಮಹಡಿ ಮೆಟ್ಲು ಹತ್ತಿದ್ರೆ ಒಂದು 2 ಮನೆ ಅಂತ ಹತ್ತಿದ್ರೆ ಆಗ ಸುಸ್ತಾಗಿದೆ, ಏರು ಸುಸ್ತು ಬರುತ್ತೆ, ಆಗೋಲ್ಲ ಅಂತ ಅಂತೀವಿ. ಅದು ತಿರುಪತಿ ಬೆಟ್ಟ ಹತ್ತಕ್ಕೆ ಹೋಗೋಣ, ಆಗಲಿ ಅದನ್ನು ಮಾಡೋಣ. ಏನ ಅದನ್ನು ಎಲ್ಲ ಮಾಡಿಯೇ ಅನುಭವಿಸಿಯೇ ತಿಳ್ಕೋಬೇಕು ಅಂದ್ಕೊಂಡಿದ್ದಾರೆ. ಹಾಗೇನಿಲ್ಲ. ಅದನ್ನು ಅನುಭವಿಸುವುದು ಅನ್ನೋದೇ ಪರಮ ಹೆಚ್ಚು ಅಂತ ಅಂದ್ಕೊಂಡವರು ಕಾಮೋಪಭೋಗ ಪರಮರು. ಅಂದ್ರೆ ಅಯಮೇವ ಪರಮ ಪುರುಷಾರ್ಥ. ಅಯಮೇವ ಪರಮಃ ಪುರುಷಾರ್ಥಃ ಯಃ ಕಾಮೋಪಭೋಗಃ. ಯಃ ಕಾಮೋಪಭೋಗಃ ಇತ್ಯೇವಂ ನಿಶ್ಚಿತಾತ್ಮಾನಃ. ಇತ್ಯೇವಂ ನಿಶ್ಚಿತಾತ್ಮಾನಃ. ಏತಾವದಿತಿ ನಿಶ್ಚಿತಾಃ. ಏತಾವದಿತಿ ನಿಶ್ಚಿತಾಃ. ಇದೇ ಹೆಚ್ಚಿನ ಪರಮ ಪುರುಷಾರ್ಥ. ಎಷ್ಟು ನಾನು ಮಜಾ ಮಾಡಬೇಕು ಅಂದ್ಕೊಂಡಿದ್ದೆ, ಆಲ್ಮೋಸ್ಟ್ ತುಂಬಾ ನಾನು ಮಜಾ ಮಾಡಿಬಿಟ್ಟೆ. ತುಂಬಾ ನನ್ನ ಜೀವನ ಸಾರ್ಥಕವಾಯಿತು, ಅನುಭವಿಸಿ ಅಂತ. ಅದು ಹಂಗೆ ಆಗಲ್ಲ. ಅದು ಅಜಾತ ಕಾಮ ಕಾಮಾನಾಂ ಅವಿಷಾ ಕೃಷ್ಣವರ್ತಿ. ಅದು ಒಂದು ಸಲ ಭೋಗಿಸಿದ್ದು ಅದು 10 ಸಲಕ್ಕೆ ಅದು ಕೊಡುತ್ತದೆ. ಮತ್ತೆ ಹೋಗು ಮತ್ತು ದೇಹದ ಸಾಮರ್ಥ್ಯ ದೇಹದು ಮನುಷ್ಯನಿಗೆ ಆ ಆಸೆ ಹೋಗಲ್ಲ, ಅಷ್ಟೇ ಆಗುತ್ತೆ. ತಿನ್ನೋಕ್ಕಾಗ್ತಾ ಇರಲ್ಲ, ತಿನ್ಬೇಕು ಅಂತ ಚಪಲ. ಹಲ್ಲಿಲ್ಲ, ತಿಂದ ಅರಗೋಲ್ಲ,
ಅದು ತಿನ್ಬೇಕು, ಅಗಿಬೇಕು, ಕುಟ್ಟಿಕೊಂಡು ಏನು ಮಾಡ್ಕೊಂಡು ತಿನ್ಬೇಕು ಅಂತ. ಎಷ್ಟು ಕೆಟ್ಟ ಚಪಲ ಆಗಿರುತ್ತೆ ಅಂದರೆ ತಡ್ಕೊಳ್ಳೋ ದೇಹ, ಮೈಗೆ ಅದು ಆಗೋಲ್ಲ, ಒಗ್ಗಲ್ಲ, ವಯಸ್ಸಾಯ್ತು, ಜೀವಶಕ್ತಿ ಇಲ್ಲ. ಅದು ಆಸೆ ಮಾತ್ರ ತೃಷ್ಣೈಕ ತರುಣಾಯತೆ, ಎಲ್ಲವೂ ವೃದ್ಧವಾಯಿತು, ಆಸೆ ಮಾತ್ರ ತರುಣಿಯಾಗ್ಬಿಡ್ತಂತೆ. ಆ ಭಜಭಾಷಿಕಾರ ಎಲ್ಲಕ್ಕೂ ವೃದ್ಧ, ಆಸೆ ವಯಸ್ಸಾಗ್ತಾ ತರುಣಿ ಆಗ್ತಾ ಹೋಗುತ್ತಂತೆ. ಆಸೆ ಅನ್ನೋ ಸ್ತ್ರೀಲಿಂಗ ತಾನೆ ಅದು, ತರುಣಿ ಆಗುತ್ತೆ ಅಂತ. ಕಾಮವನ್ನು ಅನುಭವಿಸುವುದು ಅನ್ನೋದೇನಿದೆ, ಇದೇ ಹೆಚ್ಚಿನ ಪುರುಷಾರ್ಥ ಎಂಬುದಾಗಿ ನಿಶ್ಚಯ ಮಾಡಿಕೊಂಡವರಾಗಿ ಏತಾವತ್ತು ಇಷ್ಟೇ ನಮ್ಮ ಜೀವನದ ಪರಮಧ್ಯೇಯ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಆಶಾಪಾಶಶತೈ ಆಶಾ ಏವ ಪಾಶಾಃ ಆಶಾ ಏವ ಪಾಶಾಃ ತಚ್ಛತೈಃ ಆಶಾಪಾಶಶತೈಃ ಆಶಾಪಾಶಶತೈಃ ಬದ್ಧಾಃ ನಿಯಂತ್ರಿತಾಃ ಸಂತಃ ಸಂತಃ ಸರ್ವತಃ ಆಕರ್ಷ್ಯಮಾಣಾಃ ಸರ್ವತ್ರ ಆಕರ್ಷ್ಯಮಾಣಾಃ. ಆಶಾ ಅನ್ನೋದೇ ಪಾಶ. ಪಾಶ ಅಂದ್ರೆ ಕುಣಿಕೆ. ಹೇಗೆ ಕೊಡಕ್ಕೆ ನಾವು ಹಗ್ಗದ ಕುಣಿಕೆ ಹಾಕಿ ಕೊಡ ಬಿಡ್ತೀವಿ ಬಾಯಿಯೊಳಗೆ, ಹಾಗೆ ಕುಣಿಕೆ ಕಟ್ಕೊಂಡ್ಬಿಟ್ರೆ ಎರಡಷ್ಟು ಬಿಗಿಯಾಗತ್ತೆ ಹೊರತು ಇದಾಗ ಬಿಟ್ಕೊಳ್ಳಲ್ಲ. ಅದಕ್ಕೆ ಪಾಶ ಅಂತಾರೆ. ಪಾಶ್ಯತೆ ಬದ್ಧತೆ ಇದು ಪಾಶ ಬಂಧನ ಧಾತು. ಕಟ್ಟಾಗಿ ಕೊಂಡಿಯಾಗಿ ಎಳ್ಬಿಡ್ತಾರೆ. ಆಸೆ ಅನ್ನೋದು ಒಂದು ರೀತಿ ಎಳ್ದು ಹಾಕ್ಬಿಡ್ತಾರೆ. ಏನೇ ಶಕ್ತಿಯಾಗಿರಲಿ, ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚ, ಒಂದೊಂದು ಪ್ರಾಣಿ ಒಂದೊಂದು ಇಂದ್ರಿಯ ಪಟುವಾಗಿಯೇ ಸತ್ವವಾಗಿ ಜೀವ ಕೊಟ್ಟಿದೆ ಅಂದಮೇಲೆ ಇದು 5 ಇಂದ್ರಿಯೂ ಪಟುವಾಗಿರೋ ಮನುಷ್ಯ ಹೇಗಾಗಬೇಡ ಅವನು ಅಂತ. ಮೀನು ರುಚಿಗೆ ಸಿಕ್ಕಾಕೊಂಡು ಹಂಗೇನೋ ಹುಳ ಸಿಕ್ತು ಅಂತ ಕಚ್ಕೊಂಡ್ಬಿಟ್ಟು ಆಶಿಗೆ ಪಾಶಗಳು, ಅದರ 100 ಪಾಶಗಳು. ಒಂದು ಪಾಶ ಆದ ಹೇಗೋ ಬಿಡ್ಸ್ಕೊಂಡ್ಬಿಡ್ತೀನಿ ಅಂತ ಎಲ್ಲ ಕಡೆಯಿಂದ ಹೇಳ್ಕೊಂಡ್ಬಿಟ್ಟಿದೆ ಆ ಕುಣಿಕೆ. ಅದರಿಂದ ಬದ್ಧರಾಗಿದ್ದಾರೆ, ಅದರಲ್ಲಿ ಹತೋಟಿಪಟ್ಟಿದ್ದಾರೆ ಮತ್ತು ಎಳೆಲ್ಪಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದ್ಬಿಡುತ್ತೆ, ಚರ್ಪಡಿಸುತ್ತೆ, ಕೂರಕ್ಕೆ ಆಗಲ್ಲ. ಅದೇನೋ ನಡೀತಾ ಇದೆ, ಫಂಕ್ಷನ್ ನಡೀತಾ ಇದೆ, ಏನೋ ಆಗ್ತಾ ಇದೆ, ಭಾಳ ಇದು ಅಂತಂದ್ರೆ ಪೂಜೆ ಮಾಡೋಕ್ಕೋಗಲ್ಲ, ಜಪ ಮಾಡೋಕ್ಕೋಗಲ್ಲ. ಅಯ್ಯೋ ಹೋಗ್ಬಿಡೋಕೆ ಆಗ ಬೇಗ ಸ್ಪಷ್ಟ ಮಾಮೂಲಿ ಹೋಗ್ಬಿಡ್ತೀನಿ ಅಂತ, ಬೇಗ ಮುಗಿಸ್ ಹೋಗ್ತೀನಿ ಅಂತ ಸರ್ವತಃ ಆಕರ್ಷಮ ಎಲ್ಲ ಕಡೆ ಎಳೆಯಲ್ಪಡುತ್ತಾ ಇದಾಗ್ತಾರೆ. ಆಮೇಲೆ ತಚ್ಛತೈ ಕಾಮಕ್ರೋಧ ಪರಾಯಣ. ಕಾಮಕ್ರೋಧವು ಪರಂ ಅಯನಂ ಆಶ್ರಯ ಯೇಷಾಂತೆ ಕಾಮಕ್ರೋಧ ಪರಾಯಣ. ಕಾಮಕ್ರೋಧೋ ಪರಮಃ ಅಯನಂ ಆಶ್ರಯ ಯೇಷಾಂತೆ ಕಾಮಕ್ರೋಧ ಪರಾಯಣಾಃ. ಕಾಮಕ್ರೋಧಗಳೇ ಹೆಚ್ಚಿನ ಅಯನದ ಆಧಾರ. ಅದನ್ನು ಬಲವಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಆಸೆ ತುಂಬಾ ಆದ್ಮೇಲೆ ಕೋಪ ಬಂದೇ ಬರುತ್ತೆ. ಯಾಕೆಂದ್ರೆ ನನ್ನ ಆಸೆ ಈಡೇರೋದಕ್ಕೆ 10 ಜನರ ಅಪೇಕ್ಷೆ ಇದೆ ಅಂದಮೇಲೆ 10 ಜನ ಮತ್ತು 10 ಪದಾರ್ಥ, ಅದು ನಿನ್ನ ಸ್ವಾತಂತ್ರ್ಯ ಇಲ್ಲ. ಆ ಪದಾರ್ಥ ಸಿಗೋದಕ್ಕೆ ಅದು ಯಾವುದೋ ನಿಯಮಕ್ಕೂ ತಕ್ಕ ಸಿಗತ್ತೆ. ಹಿಂಗೆ ಏನೇನೋ ಅಡ್ಡಿ ಬಂದ್ಬಿಡುತ್ತೆ. ಎಲ್ಲೋ ಹೋಗ್ಬೇಕು ಅನ್ನೋಕೆ ಬಂದು ಆಶೋಚ ಬಂದು ಹೋಗದೇಕ್ಕೆ ಆಗ್ಬಿಡುತ್ತೆ. ಯಾಕೆ ಫೋನ್ ಮಾಡಿದ್ರು, ಆಶೋಚ ಬಂತು, ಅದು ಬೈತಾನೆ. ಫೋನ್ ಮಾಡಿದ್ರು ಬೈಬಿಡ್ತಾರೆ. ಯಾವುದೋ ಒಂದು ಫಂಕ್ಷನ್ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹಂಗಿರ್ಬೇಕು ಹಿಂಗಿರ್ಬೇಕು ಟಿಪ್ ಆಗೋದು, ಫೋನ್ ಮಾಡಿಬಿಟ್ಟು ಅದೇ ಆಯ್ತು ಅಂತ ಬೈತಾರೆ. ಇನ್ನೇನು ಮಾಡಬೇಕು ಅಂದ್ರೆ ಯಾರಿಗೋ ಏನೋ ಸಡನ್ ನೀವು ಬ್ಯಾಂಕ್ ಫೋನ್ ಮಾಡಿದ್ರು ವಾಪಸ್ ಹೋದ್ರೆ ಆಯಿತು, ಅಲ್ಲಿವರೆಗೂ ಹೋಗಿದ್ದೆ ಕರ್ಸ್ಕೊಂಡ್ಬಿಟ್ರು, ಕೋಪ ಮಾಡ್ಕೊತಾರೆ. ಅದು ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೂ ಪದಾರ್ಥಕ್ಕೂ ಸಂಬಂಧ ಆಗೋದಕ್ಕೆ, ಒಂದು ಲಿಂಕ್ ಆಗೋದಕ್ಕೆ ಒಂದು ಅಗೋಚರವಾದ ಒಂದು ಪುಣ್ಯದ ಒಂದು ಲಿಂಕ್ ಇದೆ. ಅದು ಗೊತ್ತಾಗೋದೇ ಇಲ್ಲ. ಅದು ನನ್ನ ಕೈಲೇ ಇದೆ ಅನ್ಕೊಂಡ್ಬಿಡ್ತಾನೆ. ಅದು ತಪ್ಪೋಗುತ್ತಲ್ಲ, ಸಿಟ್ಟು ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಯಾರನ್ನೋ ಬೈತಾನೆ, ಏನೇನನ್ನೋ ಮಾಡ್ಕೊಳ್ತಾನೆ, ಹೆಂಗೋ ನಡ್ಕೊಳ್ತಾನೆ. ಅಯ್ಯೋ ಅವನ ಆ ರಿಯಾಕ್ಷನ್ ನೋಡ್ಬೇಕು, ಮಾಡೋದನ್ನ ತುಂಬಾ ತರಹ ರಿಯಾಕ್ಟ್ ಮಾಡ್ತಾನೆ, ಭಾಳ ಬೇಜಾರು ಮಾಡ್ಕೊಳ್ತಾನೆ. ಬಹಳ ಕಷ್ಟ. ಕಾಮಕ್ರೋಧವೇ ಹೆಚ್ಚಿನ ಅಯನ ಅಂದ್ರೆ ಆಶ್ರಯ. ಯಾವ ಕಾಮಕ್ರೋಧ ಜೀವರಿಗೋ ಅವರು ಕಾಮಕ್ರೋಧ ಪರಾಯಣರು, ಉಳ್ಳ ಜೀವರು. ಈ ಹಂತೆ ಚೇಷ್ಟಂತೆ ಕಾಮಭೋಗಾರ್ಥಂ ಕಾಮಭೋಗ ಪ್ರಯೋಜನಾಯ. ಈ ಹಂತೆ ಚೇಷ್ಟಂತೆ ಕಾಮಭೋಗಾರ್ಥಂ ಕಾಮಭೋಗ ಪ್ರಯೋಜನಾಯ. ಧರ್ಮಾರ್ಥಂ ನ ಧರ್ಮಾರ್ಥಂ. ಅನ್ಯಾಯೇನ ಪರಸ್ವಾಪಹರಣಾದಿನ ಇತ್ಯರ್ಥಃ. ಅನ್ಯಾಯೇನ ಪರಸ್ವಾಪಹರಣಾದಿನ ಇತ್ಯರ್ಥಃ. ಇಹ ಚೇಷ್ಟಾಯ ಧಾತು. ಈ ಹಂತೇಳಿ ಚೇಷ್ಟೆ ಮಾಡ್ತಾ ಇರ್ತಾರೆ. ಚೇಷ್ಟೆ ಮಾಡೋದು ಧರ್ಮಕ್ಕಾಗಿ ಚೇಷ್ಟೆ ಮಾಡಿದ್ರೆ ಪರವಾಗಿಲ್ಲ, ಧರ್ಮಕ್ಕಾಗಿ ಮಾಡೋಲ್ಲ, ಮತ್ತೇನು ಕಾಮವನ್ನು ಅನುಭವಿಸೋದಕ್ಕಾಗಿ ಚೆನ್ನಾಗಿ ಮಜಾ ಮಾಡೋದು. ಪಾಪ ಅದು ಏನಂತಾರೆ, ಇವ್ರೇನೋ ಅಂದ್ಕೊಂಡು ಹೋಗ್ತಾರಲ್ಲ, ಅನುಭವಿಸಿ ಮಾಡ್ತೀರಿ ಅಂತ, ಅದು ಇವ್ರು ಅಂದ್ಕೊಂಡಂತ ಆಗೋದಿಲ್ವಲ್ಲ, ಅದು ಎಂತೆಂತ ತಿಳ್ಕೊಂಡ್ಬಿಡುತ್ತೆ.
ಏನು ಅಷ್ಟಿದಾಗುತ್ತೆ ಅಂದರೆ ನಮ್ಮ ಇಚ್ಛೆಗೆ ಎಷ್ಟು ಅಡ್ಡಿಗಳು ಬರುತ್ತೆ ಅಂದರೆ ಪ್ರಾಕ್ಟಿಕಲ್ ಅನ್ನು ನೋಡ್ಕೊಂಡೆ ಗೊತ್ತಾಗತ್ತೆ. ಈ ಏನೇನು ನಾವು ಅಂದ್ಕೊಂಡಿದ್ದಕ್ಕೆ ಇದು ಆಗಲಿಲ್ಲ ಅಂತಂದ ಇದಕ್ಕೆ ನಾವು ಯಾರ್ಯಾರನ್ನೂ ಬೈಯೋದು ಏನೇನು ಹೇಳೋದು ಅರ್ಥ ಇಲ್ಲ ಅಂತ ಆಮೇಲೆ ತನಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಅದು ಮಾತ್ರ ಮನುಷ್ಯ ಅಷ್ಟು ವ್ಯವಧಾನ ಇಲ್ಲ ನಮಗೆ, ಭಾಳ ಇದು ಮಾಡ್ಕೋತಾರೆ. ಅದೇ ಒದ್ದಾಡ್ತಾನೆ, ಚೇಷ್ಟೆ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಕಾಮಭೋಗ ಪ್ರಯೋಜನಕ್ಕಾಗಿ ಕೆಲಸ ಮಾಡ್ತಿರ್ತಾನೆ ಹೊರತು ಧರ್ಮಕ್ಕಾಗಿ ಮಾಡೋಲ್ಲ. ಆ ಮಾಡುವಾಗ ಅವನಲ್ಲಿ ತಕ್ಕಷ್ಟು ಅನುಕೂಲ ಇಲ್ಲ, ಸಂಪತ್ತಿಲ್ಲ. ಯಾಕೆಂದ್ರೆ ಆ ಮಧ್ಯ ಮೇಡಿದ ಅದೆರಡನ್ನೂ ಕೂಡ ದುಡ್ಡಾಗ್ಬಿಟ್ರೆ, ದುಡ್ಡಿನಿಂದ ನಮ್ಗೆ ಆ ವಸ್ತು ಸಿಗೋದು ಅಂತ ಆಗ್ಬಿಟ್ರೆ, ನಮ್ಮ ಹತ್ರ ಆ ದುಡ್ಡಿಲ್ಲ ಅಂದ್ರೆ ಆ ದುಡ್ಡಿಗಾಗಿ ಇಲ್ಲ ಯಾರನ್ನು ಮೋಸ ಮಾಡಿ ನಾನು ದುಡ್ಡು ಕೊಟ್ಟಿರೋ ತಗೊಂಡು ಅವ್ರಿಗೆ ಎಪ್ಪೆ ಹಾಕ್ಬೇಕು. ಯಾರು ಕೊಡ್ಲಿಲ್ಲ ಅಂದ್ರೆ ಇಲ್ಲ ಕದಿ ಆಗ್ಬೇಕು, ಇಲ್ಲ ಮೋಸ ಮಾಡಬೇಕು. ಹೆಂಗಾಗ್ಬಿಡುತ್ತೆ ಅಂದ್ರೆ ಮನುಷ್ಯ ಆಗಲೇ ಬೇಕು ಹಠ ಬಂದ್ಬಿಟ್ರೆ ಯಾರನ್ನೋ ಕಾಲು ಹಿಡಿತಾನೆ, ಕೊಡು ಬೇಯಿಸ್ಕೊಳ್ತಾನೆ. ಅದು 5-10 ರೂಪಾಯಿನೂ ಅಲ್ಲ, 50,000 ಲಕ್ಷ ರೂಪಾಯಿ ಆಗಿರುತ್ತೆ. ಅದನ್ನು ಹೋಗಿ ಕೇಳ್ತಾನೆ. ಪಾಪ ಅವನು ಮುಂಚೆ ಕೊಡೋಣ ಎಷ್ಟೇ ಸತಾಯಿಸಿದ್ರು ಬಿಡದೆ ತಗೊಂಡು ಹೋಗ್ತಾನೆ. ಕೊಟ್ಟ ಮೇಲೆ ಆಯ್ತು ಪುಣ್ಯಾತ್ಮ, ಈಗ ತಿರುಗಿ ನೋಡಲ್ಲ, ಕೊಡೋದು ಇಲ್ಲ, ಎಪ್ಪಾಗ್ತಾನೆ. ಕೊಡ್ಲಿಲ್ಲ ಕೊನೆಗೂ ಕೊಡ್ಲಿಲ್ಲ ಅನ್ಕೊಳ್ಳಿ, ಅವನು ಕಾಯ್ತಿರ್ತಾನೆ, ಇನ್ನೆಲ್ಲಿ ಸಿಗತ್ತೆ ನೋಡ್ತಾ ಇರ್ತಾನೆ. ಅದೆಲ್ಲೋ ಯಾರೋ ಅಕಸ್ಮಾತ್ ಗೊತ್ತಿದೆ ಅವನು ಟೇಬಲ್ ಮೇಲೆ ಇಟ್ಟಿದ್ದು ಅಂದ್ರೆ ಎಗಸ್ಬಿಡ್ತಾನೆ. ಅದು ಇಲ್ಲ, ಯಾಕೆಂದ್ರೆ ವಸ್ತು ಸಿಗೋದಕ್ಕೂ ಸಂತೋಷ ಆಗೋದಕ್ಕೂ ಸಂಬಂಧ ಇದೆ. ಯಾಕೆಂದ್ರೆ ಪುಣ್ಯದಿಂದ ಸಂತೋಷ ಆಗೋದು. ಕಷ್ಟಪಟ್ಟು ಅದನ್ನ ಸಂಪಾದನೆ ಮಾಡ್ಕೋತಾನೆ, ಆದ್ರೆ ಅದು ಕೈಯಲ್ಲಿದ್ರು ಅದು ಸಂತೋಷ ಕೊಡೋದೇ ಇಲ್ಲ. ಒಂದೇ ಹಾಡ 4 ಸಲ ಕೇಳಿ, ಮೊದಲನೇ ಸಲ ಕೇಳಿದಾಗ ಏನೋ ಸಂತೋಷ ಆಗುತ್ತಲ್ಲ, 4ನೇ ಸಲ 5ನೇ ಸಲ ಸಂತೋಷ ಕೊಡೋದೇ ಇಲ್ಲ ಆ ಹಾಡು. ಒಂದೇ ದಿನ ಯಾಕೆ ಅವತ್ತು ತುಂಬಾ ಚೆನ್ನಾಗಿತ್ತಪ್ಪ, ಇವಾಗ ಯಾಕೋ ಅಷ್ಟು ಚಂದ ಇದೆ ಅಂತ ಅನ್ಸೋದೇ ಇಲ್ಲ ಅಂತಾನೆ. ಅಲ್ಲ, ಅದೇ ಹಾಡು ಅವರೇ ಹಾಡಿದ್ದು, ಯಾಕೆ ಆಗದೆ? ಅದೇ ತಿಂಡಿ ತಿನಿಸು ಅವತ್ತು ಚೆನ್ನಾಗಿತ್ತು ಇವತ್ತು ಚೆನ್ನಾಗಿಲ್ಲ ಅಂತಾನೆ. ಅದೇ ಸಿನಿಮಾ ಒಂದೇ ಅದು ಅದ ಹಿಂದೆ ಆ ಸಂತೋಷವಾಗೋದು ಅಂತ ಒಂದು ಇದಿಲ್ಲ, ಅನುಭವ ಇದೆಯಲ್ಲ, ಆ ಸಂತೋಷವಾಗೋದಕ್ಕೂ ಆ ವಸ್ತು ಸಂಬಂಧಕ್ಕೂ ಹಿನ್ನೆಲೆಯಾಗಿ ಒಂದು ಪುಣ್ಯ ಅಂತ ಇರುತ್ತಲ್ಲ, ಆ ಪುಣ್ಯ ಆ ಟೈಮ್ ಪಕ್ವವಾಗಿ ತೋರ್ಕೊಂಡ್ರೆ ಮಾತ್ರ ಸುಖ ಆಗುತ್ತೆ. ಅದು ಗೊತ್ತಾಗೋದೇ ಇಲ್ಲ. ಯಾವಾಗ ಪುಣ್ಯ ಆಗ ಪಕ್ವ ಆಗಿತ್ತು, ಯಾವ ನಿಮಿತ್ತದಿಂದ ಪಕ್ವ ಆಯಿತು, ಯಾವ ಗೊತ್ತಾಗೋಲ್ಲ. ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಸುಖ ಸಿಗುತ್ತಲ್ಲೋ ಅಂತ. ನಮ್ಮ ಪ್ರಯತ್ನ ಸುಖ ಸಿಗೋದಲ್ಲ, ಅದು ಸಿಗೋದೂ ಇಲ್ಲ. ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡೋದೇ ಮುಂತಾದ ಈ ನಡವಳಿಕೆಯಿಂದ ಕಾಮಭೋಗ ಮಾಡೋದು ಸರ್ವಸ್ವ ಅಂದ್ಕೊಂಡಿರ್ತಾರೆ. ಪರಸ್ವಾಪಹಾರ ಏನ್ ಮಾಡ್ತಾರೆ? ಕಿಂ ಪರಸ್ವಾಪಹಾರ ಕಿಂ ಕುರುವಂತಿ ಅಂದ್ರೆ ಅರ್ಥ ಸಂಚಯಾನ್ ಅರ್ಥ ಪ್ರಚಯಾನ್. ದುಡ್ಡನ್ನು ಕೂಡ ಹಾಕೊಳ್ಳೋದು. ಇಷ್ಟು ದುಡ್ಡು ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಏನೋ ಮೊಬೈಲ್ ತಗೋಬೇಕು, ಏನ್ ಮಾಡಿದ್ರು ಕೊಡಿಸ್ತಾ ಇಲ್ಲ. ಎಲ್ಲೋ 5 ರೂಪಾಯಿ ಕದ್ದ, 1,000 ರೂಪಾಯಿ ಕೊದ್ದ, 2,000 ರೂಪಾಯಿ ಕದ್ದ ಅನ್ಕೊಂಡು ಕೂಡ ಹಾಕೊಂಡು ಇವಾಗ 15,000 ಅಂತೂ ಆಯ್ತು, ಈಗ ನಾನು ಕೊಂಡ್ಕೋಬಹುದು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಏನ್ ಮಾಡ್ತೀಯಾ? ಬೇಕಲ್ಲ, ಯಾತಕ್ಕೆ ಬೇಕು ಅಂದ್ರೆ ಅಲ್ಲೇನೋ ಗೇಮ್ ನೋಡ್ಬೇಕು, ಇನ್ನೇನೋ ಆಟ ನೋಡ್ಬೇಕು, ಇನ್ನೇನೋ ಮಾಡ್ಬೇಕು. ಆಯಾ ವಯಸ್ಸಕ್ಕೆ ಹಾಗೆ, ಚಿಕ್ಕ ವಯಸ್ಸಾದ್ರೆ ಗೇಮು ಅಂತ, ಇದೊಬ್ಬ ದೊಡ್ಡವನಾದ್ರೆ ಇನ್ನು ಕೆಟ್ಟದಾಗ ನೋಡ್ಬೇಕು ಅಂತ. ಎಲ್ಲ ಇಷ್ಟೇ, ಏನ್ ನೋಡಿದ್ರು ಏನ್ ಆಡಿದ್ರು ಏನು ಇಲ್ಲ ಅಂತ ಗೊತ್ತಾಗಲ್ಲ. ಭ್ರಾಂತಿ ಮಾತ್ರ ಹೋಗಲ್ಲ. ಆ ಭ್ರಾಂತಿ ಅಟ್ಟಿಸ್ಕೊಂಡವನ್ನ ಒಳಕೊಳ್ತಾರೆ. ಇದು ಶಸ್ಯ ದೇಶಾಭಿಪ್ರಾಯ. ನಾಳೆ ಹೇಳೋಣ.